ಶ್ರೀರಾಮ ಸಮರ್ಥ ದೇಹಾಪನೆ ಕಾಲೋನಿ ಪ್ರಪಂಚ ಮುಕ್ಷು ಜನಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕರಿಗೆ ಮೇಳದೀತಿ ನಮಸ್ಕಾರ क्या ब्रह्म चैतन्य मूर्ति सद्गुरुनाथ महाराज की जय 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 रघुवीर समर्थ। समर्थ सद्गुरु श्री ब्रह्म चैतन्य महाराजರ सद्गुरु श्री ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಅದೇ ರೀತಿಯಾಗಿ ಸಂತ ಶ್ರೇಷ್ಠ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ನಾವು ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರ ಯೋಗ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಶ್ರವಣ ಮಾಡ್ತಾ ಇದ್ದೀವಿ. 9 ಮತ್ತು 12ನೇ ಅಧ್ಯಾಯಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಧ್ಯಾಯಗಳು. ಜೀವನವನ್ನು ಸಮಗ್ರವಾಗಿ ತಿಳ್ಕೊಂಡು ಮತ್ತು ಈ ಜೀವನಕ್ಕೆ ಅಧಿಷ್ಠಾತೃವಾಗಿರ್ತಕ್ಕಂಥ ಪರಮಾತ್ಮನಿಗೆ ಶರಣ ಹೋಗಿ ಅವನನ್ನು ನಮ್ಮ ಜೀವನದಲ್ಲಿ ಸಾಕಾರಗೊಳಿಸಿಕೊಂಡು ಅವನ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತನ್ನುವಂತಹ ಜಿಜ್ಞಾಸೆ ಉಳ್ಳಂಥವರಿಗೆ ಈ 9 ಮತ್ತು 12ನೇ ಅಧ್ಯಾಯಗಳು ಏನು ಅಂದ್ರೆ ಅತ್ಯಂತ ಏನು ಅಂತಂದ್ರೆ ಒಂದು ಮಾರ್ಗದರ್ಶಕ ಅನ್ನೋದಷ್ಟೇ ಅಲ್ಲ, ಅವರನ್ನು ಕೈ ಹಿಡಿದು ಅವರನ್ನೇನು ಅದನ್ನು ನಿಧಾನವಾಗಿ ಅವರನ್ನು ಪರಮಾತ್ಮನ ಸಾನ್ನಿಧ್ಯಕ್ಕೆ ಒಯ್ದು ಮುಟ್ಟಿಸ್ತಕ್ಕಂಥ ಒಂದು ಏನು ಅದರ ವಿಚಾರದಲ್ಲಿ ಸಾಧನೆಯಲ್ಲಿ ಸಮರ್ಥವಾಗಿರ್ತಕ್ಕಂಥವುಗಳಿವೆ. ಈ 9 ಮತ್ತು 12ನೇ ಅಧ್ಯಾಯ ನೀವೇನು ಈ 2 ಅಧ್ಯಾಯಗಳು ಭಗವದ್ಗೀತೆಯಲ್ಲಿ ಅರ್ಥಾತ್ ಏನು ಅಂತಂದ್ರೆ ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಇಚ್ಛಾ ಅದನ್ನು, ಯಾರಿಗೆ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಆನಂದದಲ್ಲಿ ಸಮಾಧಾನದಲ್ಲಿ ತಮ್ಮ ಜೀವನ ಬಾಳಬೇಕು ಅನ್ನೋ ಅಪೇಕ್ಷಾ ಅದನ್ನು, ಅದೇ ರೀತಿಯಾಗಿ ಯಾರಿಗೆ ತಮ್ಮ ಜೀವನವನ್ನು ಕೊನೆಗೆ ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥ ಅಪೇಕ್ಷಾ ಅದನ್ನು, ಮತ್ತು ಯಾರಿಗೆ ಜೀವನದ ನಿಜವಾದ ಮರ್ಮವನ್ನು ತಿಳ್ಕೋಬೇಕು ಅನ್ನೋ ಅಪೇಕ್ಷಾ ಅದನ್ನು, ಅಂಥವ್ರಿಗೆ 2 ಅಧ್ಯಾಯಗಳು ಎಂಥಾಗಿವೆ ಅಂತಂದ್ರೆ ಅವರನ್ನು ನಿಧಾನವಾಗಿ ಕರ್ಕೊಂಡು ಹೋಗಿ ಅವರ ಮನಸ್ಸನ್ನು ಆಮೂಲಾಗ್ರವಾಗಿ ಪರಿವರ್ತನೆ ಮಾಡಿ ಅವರ ಅಂತಃಕರಣದಲ್ಲಿ ಆ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಅನುಭವವನ್ನು ತಂದುಕೊಡುವ ವಿಷಯದಲ್ಲಿ ಅತ್ಯಂತ ಸಮರ್ಥವಾಗಿರ್ತಕ್ಕಂಥವುಗಳು. ಈ 2 ಅಧ್ಯಾಯಗಳನ್ನು ನಾವು ಆಯುಷ್ಯ ತುಂಬ ಚಿಂತನೆ ಮಾಡ್ತಾ ಇದ್ದನು. 9 ಮತ್ತು 12 ಈ 2 ಅಧ್ಯಾಯಗಳನ್ನು ನಾವು ಆಯುಷ್ಯ ತುಂಬ ಚಿಂತನೆ ಮಾಡ್ತಾ ಇದ್ದನು. ಸಮಗ್ರ ಭಗವದ್ಗೀತೆಯ ಒಂದು ಸಾರವನ್ನೇ ನಾವು ಇದರಲ್ಲಿ ಏನ್ ಮಾಡ್ಬೇಕಾಗ್ತಂದ್ರೆ ಆಸ್ವಾದನೆ ಮಾಡಿದಂಗ, ಭಗವದ್ಗೀತೆಯ ಸಾರವನ್ನೇ ನಾವು ಶ್ರವಣ ಮಾಡಿದಂಗಾಗ್ತದೆ. ಮತ್ತು ಅದರೊಳಗಿಂದ ನಮ್ಮ ಭವಿಷ್ಯ, ನಮ್ಮ ಅರ್ಥಾತ್ ಏನು ಅಂದ್ರೆ ನಮ್ಮ ಭವಿಷ್ಯ ನಿಜವಾಗಿಯೂ ಉಜ್ವಲವಾಗ್ತದೆ. ಏನೋ ಒಂದು ನಾವು ಹುಟ್ಟಿ ಬಂದದ್ದಕ್ಕೆ ಸಾರ್ಥಕ ಆಗ್ತಾ ಅಂತ ಅನಿಸ್ತದೆ. ಮತ್ತು ಸಮಾಧಾನಪೂರ್ಣ ಜೀವನ ಬಾಳ್ಲಿಕ್ಕೆ ಎಲ್ಲಾ ದೃಷ್ಟಿಯಿಂದಲೂ ನಮ್ಮನ್ನು ಏನ್ ಮಾಡ್ತಾವ ಅಂದ್ರೆ ನಮ್ಮನ್ನು ತಯಾರು ಮಾಡ್ತಾವ. ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ವಿಚಾರಗಳ ಒಂದು ಸತ್ಸಂಗ ಮಾಡ್ತಾ ಇದ್ದೀವಿ. ಅಂಥದ್ರಲ್ಲೂ ಏನಾಗಿದೆ ಅಂದ್ರೆ ಅತ್ಯಂತ ಒಂದು ಸಂತೋಷ, ಸಮಾಧಾನ ಮತ್ತು ಅತ್ಯಂತ ಆನಂದದ ವಿಷಯ ಏನು ಅಂತಂದ್ರೆ ಇದೇ ಸಂದರ್ಭದಲ್ಲಿ ಈಗ ಒಂದು ಕೊರೋನಾದ ಚಂಡವಾಗಿರ್ತಕ್ಕಂಥ ಒಂದು ಪ್ರವಾಹ ಅರ್ಥಾತ್ ಸಂಪೂರ್ಣ ವಿಶ್ವವನ್ನೇ ವ್ಯಾಪಿಸಿಕೊಂಡಿರುವಾಗ ಅದರ ಆಘಾತದಿಂದ ಪ್ರತಿ ದಿವಸ ಸಹಸ್ರಾರು ಜನರು ಮೃತ್ಯುವಿಗೀಡಾಗ್ತಾ ಇರುವಾಗಲೂ ಅರ್ಥಾತ್ ಏನು ಅಂದ್ರೆ ನಮಗೆ ಇಂಥ ಒಂದು ಅವಕಾಶ ಪ್ರಾಪ್ತವಾಗಿರೋದು ಎಷ್ಟೊಂದು ಒಂದು ಜನ್ಮಗಳ ಪುಣ್ಯ ಅನ್ನೋಕ್ಕಿಂತಲೂ ಸದ್ಗುರುಗಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಅಂತ ಹೇಳಬೇಕು. ಇಲ್ಲದೇ ಇದ್ರೆ ಬಹಳ ಕಠಿಣದ ಹೊರಗಿನ ಪ್ರಪಂಚದಲ್ಲಿ ನಾವು ನೋಡ್ತೀವಿ. ಆಯುಷ್ಯ ಕಳೆದೀವಿ ನಾವು ಹೊರಗಿನ ಪ್ರಪಂಚದಲ್ಲೇ. ಆದ್ರೆ ಇವತ್ತಿನ ತನಕನೂ ನಾವು ಅನುಭವಿಸಿದ್ದು, ಅಂದ್ಕೊಂಡದ್ದು ಮತ್ತು ನಾವು ಭವಿಷ್ಯದ ಬಗ್ಗೆ ಕಲ್ಪನಾ ಮಾಡಿದ್ದು ಎಲ್ಲ ಹೆಂಗದ ಅಂದ್ರೆ ನೀರಿನೊಳಗೆ ಕೈ ಎತ್ತಿ ನೆಕ್ಕಿದಂತಿರುವುದು. ನೀರಾಗ ಕೈ ಎತ್ತಿ ನೆಕ್ಕೊಂಡ್ರೆ ಎಷ್ಟು ಸಮಾಧಾನೋ ಅಷ್ಟೇನದ ಅಂದ್ರೆ ಈ ಪ್ರಪಂಚ ಮಾಡಿ ನಮಗೆ ಏನಾಗಿದೆ ಅಂದ್ರೆ ಅಷ್ಟು ಸಮಾಧಾನ ಆಗಿದೆ. ಅರ್ಥಾತ್ ಏನೇನೋ ಸಾರ್ಥಕತೆ ಅನಿಸುವುದಿಲ್ಲ. ಎಲ್ಲರೂ ಪ್ರತಿಯೊಂದು ಸಹಿತ ಇದರಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಾಣಿನೂ ಅರ್ಥಾತ್ ಮನುಷ್ಯರು ಎಲ್ಲರೂ ಏನದನು
ತಮ್ಮ ಒಂದು ಅರ್ಥಾತ್ ಮನಸ್ಸನ್ನು ತೃಪ್ತಪಡಿಸ್ಕೋಬೇಕು ಅನ್ನುವಂಥ ಒಂದು ಅರ್ಥಾತ್ ಏನು ಮನೋಭಾವನಾವುಳ್ಳಂಥವ್ರಾಗಿರೋದ್ರಿಂದಾಗಿ ಯಾರಿಗೂ ಅವರವ್ರ ಬಹುತೇಕ ಅವ್ರಿಗೆ ಏನಾಗುದಿಲ್ಲ ಅಂದ್ರೆ ಸಮಾಧಾನ ಆಗುವುದಿಲ್ಲ. ಕೊನೆಗೂ ವೈಫಲ್ಯದ ಭಾವನೆ ಪ್ರಖರವಾಗಿ ನಮ್ಮ ಅಂತಃಕರಣದಲ್ಲಿ ನಮಗೆ ಅನಿಸ್ಲಿಕ್ಕೆ ಹತ್ತೀವು ಬಂದ್ರೆ ಜೀವನ ವಿಫಲ ಆತು ಅನ್ನುವಂಥ ಭಾವನೆ ಬರ್ತದೆ. ಅಷ್ಟರೊಳಗನೆ ನಾವು ಚೇತರಿಸಿಕೋಬೇಕು. ಅಷ್ಟರೊಳಗನೆ ನಾವು ಮುಂಜಾನೆ ಒಂದು ವಿಚಾರ ಹೇಳಬೇಕು ಅಂತ ನನ್ನ ತಲೆಯಾಗಿ ಬಂದು ಇವತ್ತು ಪ್ರವಚನದಾಗ ಹೇಳಬೇಕಂತೂ ಮಾಡಿದ್ದೆ. ಏನು ಮಾಡಿದ್ವಿ ಮತ್ತು ಹೇಳ್ತೀನಿ ಏನು ಅಂದ್ರೆ ನಿಜವಾಗಿಯೂ ಈ ವರ್ಷದ್ದು ಈ ಪುಣ್ಯತಿಥಿ ಉತ್ಸವ ಏನದನ್ನು ನಮ್ಗೆಲ್ಲರಿಗೂ ಒಂದು ಏನಾಗಿದೆ ಅಂತಂದ್ರೆ ಮುಂದೆ ನಾವು ಏನು ಮಾಡಬೇಕು ಅನ್ನೋ ವಿಷಯದಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಒಂದು ಸ್ಯಾಂಪಲ್ ಅಂದ್ರಿ ಅಥವಾ ಒಂದು ಸೂಚನಾ ಅಂದ್ರಿ ಅಥವಾ ಮಹಾರಾಜರ ಕಳಕಳಿ ಅಂದ್ರಿ ಅಥವಾ ನಮ್ಮ ಜೀವನದ ಏನೋ ಒಂದು ಭಾಗ್ಯ ಅಂದ್ರಿ ಅಥವಾ ನಮ್ಗೆ ಬದಿಗೆ ಬಂದಿರ್ತಕ್ಕಂಥ ಒಂದು ಸದವಕಾಶ ಅಂದ್ರಿ. ಯಾಕೆ ಅಂತಂದ್ರೆ ನಾನೇನಂತೀನಿ, ಈ ವರ್ಷ ನೀವು 8 ತಿಂಗಳಗಟ್ಟಲೆ ಮಹಾರಾಜರ ಸಾನ್ನಿಧ್ಯ ದರ್ಶನ ಲಭ್ಯವಾಗದೇ ಇದ್ದದ್ರಿಂದಾಗಿ ಎಲ್ಲರಿಗೂ ಯಾವುದಾದ್ರೂ ನಿಮಿತ್ತದಿಂದ ಯಾಕಾಗುತ್ತಕ್ಕೆ ಎಷ್ಟಾದ್ರೂ ದಿವಸ ಇರ್ಬೇಕಾಗಿ ಬಂದ್ರು ಅಡ್ಡಿ ಇಲ್ಲ. ನಾವು ಏನ್ ಮಾಡ್ಬೇಕು ಅಂದ್ರೆ ಮಹಾರಾಜರ ಪುಣ್ಯತಿಥಿ ಉತ್ಸವದಲ್ಲಿ ನಾವು ಇರಬೇಕು, ಭಾಗವಹಿಸಬೇಕು ಅಂತ ನಿಮಗೆ ಹೆಂಗ ತೀವ್ರವಾಗಿ ಅನಿಸಿ 7 ದಿವಸ ಕ್ವಾರಂಟೈನ್ ಆಗಿದ್ರು ನಾವು ಏನಂದ್ರೆ ಪುಣ್ಯತಿಥಿ ಉತ್ಸವದಲ್ಲಿ ಭಾಗವಹಿಸಿ ತಯಾರಿದ್ದೀವಿ ಅನ್ನುವಂಥ ಉತ್ಸಾಹ ಏನು ನೀವು ತೋರಿಸಿದ್ರಿ. ಇದೇನದ ಅಂತಂದ್ರೆ ಮಹಾರಾಜರು ನಮ್ಗೆ ಏನ್ ಸೂಚನಾ ಕೊಟ್ಟಂಗೆ ಅಂದ್ರೆ ಹಿಂಗ ನೀವು ಪ್ರತಿ ವರ್ಷ ಉತ್ಸವದಲ್ಲಿ 10 ದಿವಸ ಇಲ್ಲೇ ಇರಬೇಕು. 4 ದಿವಸ ಮುಂಚಿನಿಂದ ಬಂದು ಅರ್ಥಾತ್ ಏನು ಅಂದ್ರೆ ಈ ವರ್ಷ ಬಂದಿವೆ ಅಂದ ಬಳಕೆ ಏನಿದೆ ಅಂದ್ರೆ ನಾವು ಬರ್ತೀವಿ ಅನ್ನುವಂತಹದ್ದಂತೂ ನಿಶ್ಚಿತ, ನಮಗ್ ಬರ್ಲಿಕ್ಕೆ ಶಕ್ಯದ ಅನ್ನುವಂತಹದ್ದಂತೂ ಮಹಾರಾಜರು ತೋರಿಸಿಕೊಟ್ಟಂಗ. ಎಂತೆಂಥವ್ರು ಸಹಿತ 24 ತಾಸು ಅರ್ಥಾತ್ ಏನು ಅಂದ್ರೆ ನೌಕರಿ, ವ್ಯವಸಾಯ, ದಂಧೆ ಇಂಥಲ್ಲಿರ್ತಕ್ಕಂಥವ್ರಿಗೂ ಸಹಿತ ಎಲ್ಲರೂ ಏನಾದ್ರು ಅದ್ರ ಬಗ್ಗೆ ಸ್ವಲ್ಪ ಉಪೇಕ್ಷೆ ಮಾಡಿ ಉದಾಸೀನತೆ ಮಾಡಿ ನಮಗೆ ಇಲ್ಲಿ ಅಷ್ಟು ನಾವು ಸದ್ಗುಣ ಸಾನ್ನಿಧ್ಯದಲ್ಲಿ ಇರಬೇಕು ಅಂತ ತಿಳ್ಕೊಂಡು ನೀವು ಹೆಂಗ ಎಲ್ಲರೂ ಬಂದಿದ್ದೀರೋ ಹಂಗ ನಮ್ದು ಏನು ಅಂತಂದ್ರೆ ಈ ಜನ ಉತ್ಸವದಲ್ಲಿ ಪ್ರತಿ ವರ್ಷ 37 ವರ್ಷಗಳು 36 ವರ್ಷಗಳನ್ನ ನೋಡ್ಲಿಕ್ಕತ್ತೀವಿ. ಪ್ರತಿ ವರ್ಷ ಅವತ್ತಿನ ಪೂರ್ತಿಗೆ ಮಧ್ಯಾಹ್ನಕ್ಕೆ ಪ್ರಸಾದ ಪ್ರಕೃತಿಗೆ ಬರೋಬ್ಬರಿ ಪ್ರಸಾದ ಆರತಿ ಗಂಟೆ ಆಗೋದಕ್ಕನ ಬಡ ಬಸ್ ಇಳಿದು ಬಂದವ್ರು ಆರತಿಗೆ ನಿಂದಿರ್ತಾರೆ. ಆರತಿ ಆದ ಕೂಡಲೇ ಅಲ್ಲಿ ಎಲ್ಲಿ ಹಾಕಿರ್ತಾರಲ್ಲ, ಎಲ್ಲಿ ಹಾಕ್ಲಿಕ್ಕೆ ಹತ್ತಲ್ಲಿ ಹೋಗಿ ಒಂದು ಪಂಜ ಹೋಗೋದು 4-5 ಮಂದಿ ಸೀಟ್ ಹಿಡಿದು ಬಿಡ್ತಾರೆ. 4-5 ಮಂದಿ ಎಲ್ಲಿ ಹಿಡಿದು ಊಟ ಮಾಡಿದವ ಕೈ ತೊಳ್ಕೊಂಡು ಆ ಕೈ ಹಂಗ ತಮ್ಮ ಅರಿವಿಗೆ ವರ್ಷವತ್ತ ಮತ್ತೆ ಮೊದಲನೇ ಬಸ್ ಹತ್ತಿ ಹೋಗಿ ಮನ್ಯಾಗ ಕೂತ್ರು ಶಪ್ಪ ಹೋಗಿ ಬಂದಿವಂತು ಅಂತ ಅಂದ್ರೆ ಏನೋ ದೊಡ್ಡದೊಂದು ಕೆಲಸ ಮಾಡಿದ್ವಿ ಅಂತ. ಅದು ನಮ್ಮ ಕಳಕಳಿ ಏನಿದೆ ಅಂದ್ರೆ ಅರ್ಥಾತ್ ಏನೊಂದು ಈ ನಿಮಿತ್ತದಿಂದ ಈ ಸಂದರ್ಭದಲ್ಲಿ ಈ ವಾತಾವರಣದಲ್ಲಿ ನಾವು ಪ್ರತಿ ವರ್ಷನೂ ಇಂಥ ವಾತಾವರಣ ಸಿಗ್ತದಂತೆ ಇರ್ಲಿಕ್ಕಿಲ್ಲ. ಆದ್ರೂ ಸಹಿತ ಮಹಾರಾಜರಂತೂ ಇದ್ದೇ ಇರ್ತಾರೆ. ಹೇಳಿದ್ದ ಸ್ವರ್ಗದೊಳಗೂ ಚೈತನ್ಯ ಆಶ್ರಮ ಇಲ್ಲ, ಕೊರೋನಾ ಬಿಡುವಂತ ಕಲಿಬೇಕಾದ್ರೆ. ಆದ್ರೆ ಏನಂದ್ರೆ ಚೈತನ್ಯ ಆಶ್ರಮ ಬೇಕು ಅಂದ್ರೆ ಹೆಬ್ಬಳಿಗೆ ಬರ್ಬೇಕು. ಹೆಂಗೋ ಹಂಗೆ ಅಂತಂದ್ರೆ ಯಾಕೆಂದ್ರೆ ಇದ್ರೊಳಗಿಂದ ಏನಾದ್ರೂ ನಮ್ಮ ಭವಿಷ್ಯದಲ್ಲಿ ನಮಗೆ ಏನಾದ್ರೂ ಆಶಾ ಏನು ಅಂದ್ರೆ ನನಗೂ ಸಮಾಧಾನ ಆಗ್ತದೆ, ನನಗೂ ನನ್ನ ವಾರ್ಧಕ್ಯನೋ ಅಥವಾ ನನ್ನ ಮುಂದಿನ ಭವಿಷ್ಯನೋ ನನಗೂ ಏನದ ಅಂದ್ರೆ ನಾನು ಸಮಾಧಾನದಿಂದ ಕಲಿಬಹುದು ಅನ್ನುವಂಥ ಆಶಾ ಪಟ್ಕೊಳ್ಳಿಕ್ಕೆ ಒಂದೇ ಒಂದು ಸ್ಥಾನ ಯಾವುದು ಅಂದ್ರೆ ಸದ್ಗುರು ಸಾನ್ನಿಧ್ಯ. ಅದ್ರ ಹೊರತು ಜಗತ್ತಿನೊಳಗೆ ಬೇರೆ ಯಾವುದೂ ಆಶಾಕ್ಕೆ ಏನಿಲ್ಲ ಅಂದ್ರೆ ಸ್ಥಾನನೇ ಇಲ್ಲ. ನಾವು ಅಂಥಲ್ಲಿ ಹೋಗಿದ್ರೆ ಇಂಥಲ್ಲಿ ಹೋಗಿದ್ರೆ ಅಲ್ಲೊಂದು 4 ವರ್ಷ, ಇಲ್ಲೊಂದು 2 ವರ್ಷ ಅಥವಾ ಇಲ್ಲೊಂದು 6 ತಿಂಗಳು ಇದ್ವಿ ಅಂದ್ರೆ ಅದರೊಳಗಿಂದ ನಮ್ಮ ಭವಿಷ್ಯ ಚಂದ ಆಗ್ತದೆ, ಚಲೋ ಆಗ್ತದೆ ಅಂತ ನಾವು ತಿಳ್ಕೊಂಡಿದ್ರೆ ಅದಕ್ಕೆ ದೊಡ್ಡ ಭ್ರಮ ಯಾವುದೂ ಅಲ್ಲ. ನೀವು ಬೇಕಾದ್ರೆ ಸ್ವರ್ಗದಲ್ಲಿ ಹೋಗಿದ್ದು ಬಂದ್ರು ಮತ್ತೇನಪ್ಪ ಅಂದ್ರೆ ಸಮಾಧಾನ ಇಲ್ಲ 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 ಅನ್ನೋದು ಹೆಂಗೆ ಖರೇನು ಹಂಗೆ ಇಲ್ಲ ಅಂದ್ರೆ ಒಂದೇ ಒಂದು ಸ್ಥಾನ ಸದ್ಗುರುಗಳ ಸಾನ್ನಿಧ್ಯ ಅನ್ನುವಂಥದ್ದು ಏನದನ್ನು ನಾನು ಇಲ್ಲೇ ಇದೆ ಅಂತ ಆಗ್ರಹ ಪಡಂಗಿಲ್ಲ. ನೀವು ಗೊಂದಾವತಿಯೊಳಗೆ ಇದ್ರಿ ಅಥವಾ ಹೆಬ್ಬಳ್ಳಿಯಾಗಿದ್ರಿ ಮತ್ತೆಲ್ಲೋ ನಿಮ್ಮ ಸದ್ಗುರು ಸ್ಥಾನ ಎಲ್ಲದ ನಿಮ್ಗೆ ಅನ್ನಿಸ್ತದನು ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ವರ್ಷದಲ್ಲಿ ಒಂದು ಸಲ ನಾನೊಂದು 8-10 ದಿವಸ ಇದ್ದು ಬಿಡ್ಬೇಕು.
ಅನ್ನುವಂಥ ಭಾವನೆಯಿಂದ ನಾವು ಮನಸ್ಸಿನಾಗ ಅಂದುಕೊಂಡ್ರೆ ನಿಶ್ಚಿತವಾಗಿಯೂ ಭಗವಂತ ನಮಗೆ ಮತ್ತೊಂದ್ಸಲ ಕೊರೋನಾ ಬರ್ತಂತ ಏನಿಲ್ಲ ಮಾತ್ರ. ಆದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಅವಕಾಶ ಇತ್ತು. ಆ ರೀತಿ ಅವಕಾಶ ಕ್ಯಾಲೆಂಡರ್ ಬಂದ್. ಈಗ ಕ್ಯಾಲೆಂಡರ್ ಬಂದ ಕೂಡಲೇ ಮುಂದಿನ ವರ್ಷದ ಪುಣ್ಯತಿಥಿ 8ನೇ ತಾರೀಕಿಗಿದೆ, ಅದಕ್ಕಿಂತ ಮುಂಚೆ 10 ದಿವಸ ಹಿಡ್ಕೊಂಡು ಅದನ್ನು ರೌಂಡ್ ಮಾಡಿ ಇಟ್ಕೊಳ್ಳೋದು. ಮುಂದಿನ ವರ್ಷದ 10 ದಿವಸ ಏನದನ್ನು ನಾನು ಹೆಬ್ಬಳ್ಳಿಗೆ ಹೋಗ್ತಕ್ಕದ್ದು, ಹೆಬ್ಬಳ್ಳಿಯಲ್ಲಿ ಇರ್ತಕ್ಕದ್ದು ಅನ್ನೋದನ್ನ ನಾವು ನಿರ್ಧಾರ ಮಾಡಿಕೊಂಡು ಬಿಟ್ಟು ಇಲ್ಲಿ ಹೆಬ್ಬಳ್ಳಿಗೆ ಬಂದು ಮಹಾರಾಜ ಸಾನ್ನಿಧ್ಯದೊಳಗೆ ಇದ್ರೂ ಚಂದದ, ಅಥವಾ ಕರ್ಮ ಧರ್ಮ ಸಂಯೋಗದಿಂದ ನಮ್ಮ ಆಯುಷ್ಯ ಮುಗಿದು ಮ್ಯಾಲ ಹೋಗಿ ಮಹಾರಾಜ ಸಾನ್ನಿಧ್ಯದಲ್ಲಿ ಆದ್ದರಿಂದ ಒಟ್ಟೇನಪ್ಪ ಅಂದ್ರೆ ಮುಂದಿನ ವರ್ಷ ಡಿಸೆಂಬರ್ನಲ್ಲಿ ಮಾರ್ಗಶೀರ್ಷ ಪ್ರತಿಫಲದಿಂದ ದತ್ತ ಜಯಂತಿಯಿಂದ ಹಿಡ್ಕೊಂಡು ದ್ವಾದಶಿ ತನಕ ನಾವು ಏನು ಬೇಕಾದ ನೌಕರಿ ಮಾಡ್ತಿರುವಲ್ವಿ, ಇದನ್ನು ಮಾಡ್ತಿರುವಲ್ವಿ, ನಮ್ದು ವಿತ್ ಪೇಮೆಂಟ್ ಇರಲಿ ವಿದೌಟ್ ಪೇಮೆಂಟ್ ಇರಲಿ, ನಾವು 12 ದಿವಸ ಬರಂಗಿಲ್ಲ ಆಫೀಸಿಗೆ ಅನ್ನುವಂಥದ್ದು ನಾವು ನಿರ್ಧಾರ ಮಾಡಿಕೊಂಡಿದ್ರೆ ನಿಶ್ಚಿತವಾಗಿಯೂ ನಾ ಹೇಳ್ತೀನಿ, ರಾಮಕೃಷ್ಣ ಪರಮಹಂಸರು ಹೇಳ್ತಿದ್ರೆ ಏನು ಅಂದ್ರೆ ಎಂಥ ಘೋರ ಪ್ರಾಪಂಚಿಕರಾದರೂ ಸಹಿತ ನಮ್ಗೆ ಅನಿಸ್ತದೆ ಏನು, ನಾವು ನಮ್ಮ ಮನೆಯೊಳಗೆ ವ್ಯವಸ್ಥಿತವಾಗಿ ಜಪ ಗಿಪ ಮಾಡ್ಕೊಂಡಿದ್ದೀವ್ರಿ. ಅದು ಅರ್ಥಾತ್ ಏನು ಅಂದ್ರೆ ಮನೆ ದರ್ಶನರು ಪ್ರವಚನದಾಗ ಹೇಳಿದ್ರು, ನಮ್ಮ ಮನೆಯೊಳಗೂ ಮಹಾರಾಜ ಇರ್ತಾರೆ, ಗೋದಾವರಿಗೆ ಯಾಕೆ ಬರ್ಬೇಕು? ಮನೆಯೊಳಗೂ ಮಹಾರಾಜ ಇರ್ತಾರೆ ಏನೋ ಖರೆ, ಆದ್ರೆ ಗೋದಾವರಿಯಲ್ಲಿರ್ತಕ್ಕಂಥ ಮಹಾರಾಜರ ಸಾನ್ನಿಧ್ಯ ಅಷ್ಟು ಪ್ರಖರವಾಗಿದನೋ ಅದು ನಮ್ಮ ಮನೆಯೊಳಗಿರ್ತಕ್ಕ ನಾನು ಹೇಳಿದೆ, ಆಶ್ರಮಕ್ಕೂ ಮನೆಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ. ಮನೆಯೊಳಗೆ ಏನಂದ್ರೆ ವ್ಯವಹಾರ ಪ್ರಧಾನವಾಗಿದ್ದು, ಲೌಕಿಕ ಪ್ರಧಾನವಾಗಿದ್ದು, ಪ್ರಾಪಂಚಿಕ ಭಾವನೆಗಳ ಪ್ರಧಾನವಾಗಿದ್ದು, ಆಧ್ಯಾತ್ಮಿಕ ಏನಾದ್ರು ಗೌಣ. ಅರ್ಥಾತ್ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಏನು ಅಂದ್ರೆ ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ಎಂಥ ಘೋರ ಪ್ರಾಪಂಚಿಕರಾದ್ರೂ 2-3 ತಿಂಗಳಿಗೋ 4 ತಿಂಗಳಿಗೋ ಒಂದ್ಸಲ ಎಲ್ಲಾದ್ರೂ ಇಂಥ ಒಂದು ಏಕಾಂತದಲ್ಲಿ ಅಥವಾ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಅಥವಾ ಒಂದು ಯಾವ್ದಾದ್ರೂ ಒಂದು ಪವಿತ್ರವಾದ ಸ್ಥಾನದಲ್ಲಿ ಹೋಗಿ 3-4 ದಿವಸ 4-5 ದಿವಸ ಇದ್ದು ಪ್ರಪಂಚದ ಎಲ್ಲಾ ಒಂದು ಸಂಬಂಧಗಳನ್ನು ನಾವು ತಲುಪಿಕೊಂಡು ಅಷ್ಟರ ಮಟ್ಟಿಗೆ ನಾವು ತೊರೆದು ನಾವೇನ್ ಮಾಡ್ಬೇಕು ಅಂದ್ರೆ ಬಹಳಷ್ಟು ನಮ್ಮ ಮನಸ್ಸನ್ನು ಭಗವಂತನ ಅನುಸಂಧಾನದಲ್ಲಿ ತೊಡಗಿಸ್ಲಿಕ್ಕೆ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನಾವು ಎಲ್ಲರೂ ತಿಳ್ಕೋಬೇಕು. ಯಾರಿಗೆ ನಿಜವಾಗಿಯೂ ನಾನು ಹೇಳಿದ ಪರಮಾತ್ಮನ ಬಗ್ಗೆ ಕಳಕಳಿ ಅದ, ಜೀವನದಲ್ಲಿ ಏನಾದ್ರೂ ನಾವು ಮಾಡ ನಮ್ಗೆ ಅಂಥ ಒಂದು ಏನಾದ್ರೂ ನಮ್ಗೆ ಪಡ್ಕೋಬೇಕಪ್ಪ, ನಮ್ಮ ಜೀವನದಲ್ಲಿ ನಮ್ಗೆ ಏನಾದ್ರೂ ಸಾರ್ಥಕ್ಯ ಅನಿಸ್ಬೇಕು, ಈ ಪ್ರಪಂಚದೊಳಗೆ ಇನ್ನು ಎಷ್ಟು ಜನ್ಮ ಕಳೆದ್ರೂ ನಮ್ಗೇನಾಗುವಂಥದ್ದಲ್ಲ ಅಂದ್ರೆ ಸಮಾಧಾನ ಆಗುವಂಥದ್ದಲ್ಲ ಅನ್ನುವಂಥ ಭಾವನೆಯಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ ಅಂಥದ್ದು ಎಲ್ಲಾದ್ರೂ ಒಂದೊಂದು ಕಡೆಗೆ ಗುರುಪೌರ್ಣಿಮಾ ಟೈಮ್ನಾಗ ಒಂದು 4-5 ದಿವಸ ಪುಣ್ಯತಿಥಿ ಸಮಯದಲ್ಲಿ ಒಂದು ವಾರ 8 ದಿವಸ ನಮ್ದೇನ ಪ್ರತಿ ವರ್ಷದ ನಮ್ದು ನಿಶ್ಚಿತ ಆಗಿಬಿಟ್ಟದ ಅಂತ ತಿಳ್ಕೊಡ್ರಿ ಅನ್ನೋ ಹಂಗೆ ನಮ್ಗೆ ಈಗಿರೋದ್ರ ಈಗ ಸದ್ಯ ಏನ್ ನಾವು ಎಲ್ಲಾರು ಇದ್ದೀರೋ ಇದ್ರೊಳಗಿನ ನಿಮಗ ಕಲ್ಪನಾ ಬರ್ತದೆ ಏನು ಅಂದ್ರೆ ಅರ್ಥಾತ್ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಎಂಥ ಒಂದು ಸಮಾಧಾನದಲ್ಲಿ ಸಮಯ ಅಥವಾ ದಿವಸ ಕಳೀತಕ್ಕಾವ ಅನ್ನೋದ್ರಿಂದ ನಿಮ್ಗೆ ಒಳಗೇನಾದ್ರೂ ಅದಕ್ಕೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಇದ್ರೆ ಅಂದ್ರೆ ಅಂತಃಕರಣಗಳು ಅನುಕೂಲವಾದ ಭಾವನೆಗಳಿದ್ರೆ ವಿಚಾರಗಳಿದ್ರೆ ಅರ್ಥಾತ್ ಏನು ಅಂದ್ರೆ ಅರ್ಥಾತ್ ಅಂಥದ್ದೊಂದು ದೃಷ್ಟಿಕೋನ ಇದ್ರೆ ಅಂಥದ್ದೊಂದು ಏನಾದ್ರು ಮಹತ್ವಾಕಾಂಕ್ಷೆ ಇದ್ರೆ ಅಥವಾ ಅಂಥ ಒಂದು ಉದ್ದೇಶ ಇದ್ರೆ ನಮ್ಗೆ ಎಷ್ಟರೇ ಚಲೋ ಅನಿಸ್ತದೆ. ಅರ್ಥಾತ್ ಏನು ಅಂದ್ರೆ ಮನೆಯೊಳಗೆ ಎಷ್ಟ ನಾವು ನಮ್ಮ ಪೂರ್ತಿಗೆ ನಾವು ಜಪ ಮಾಡಿಕೊಂಡಿದ್ದೀವಿ ಅಂದ್ರೂ ಎಷ್ಟು ಫೋನ್ ಬರ್ತಾವೆ, ಎಷ್ಟು ನಮೂನಿ ಜನರು ಸಂಪರ್ಕ ಆಗ್ತದೆ, ಒಂದಂದ್ರೂ ಕೇಳುವುದಿಲ್ಲ. ಮಂದಿ ಕರೀತಾರೆ, ನಮ್ಮ ಮನೆಗೆ ಊಟಕ್ಕೆ ಬರ್ಲಿ ಅಂತಾರೆ, ನಮ್ಮ ಮನೆಗೆ ಏನೋ ಒಂದು ಕಾರ್ಯಕ್ರಮ ಪ್ರೋಗ್ರಾಮ್ ಅದ ಬರ್ಲಿ ಅಂತಾರೆ, ಒಂದನ್ನೋದು ಕಠಿಣ ಆಗ್ತದೆ. ಅರ್ಥಾತ್ ಅವ್ರ ಜೊತೆ ಜಗಳಾಡ್ಲಿಕ್ಕೆ ಬರಂಗಿಲ್ಲ, ಇಲ್ಲಪ್ಪ ನಾವು ಯಾಕೆ ಮನೆಗೆ ಹೋಗಂಗಿಲ್ಲ, ಬಿಡವಲ್ಬೇಕ್ರಿ, ಮಂದಿ ಮನೆಗೆ ಹೋಗುದು, ನಮ್ಮ ಮನೆಗೆ ಬರ್ರಿ ಅಂತಾರ. ಅರ್ಥಾತ್ ಏನು ಅಂದ್ರೆ ಈಗ 108 ನಮೂನಿ ಜನರು ಸುಳ್ಳ ಮನ್ಯಾಗ ಕೆಲಸಿದ್ದವರು ಸುಳ್ಳು ಯಾರ ಮನೆಗೆ ಹೋಗಿ ಕೂತು ಮಾತಾಡ್ಕೋತ ಕೂಡ್ತಾರೆ, ಹೆಂಗು ಹಂಗೆ ನಮ್ಮ ಮನೆಗೂ ಬರ್ತಾರೆ, ಸುಳ್ಳ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಅಂಥವ್ರಿಗಿದ್ರು ಕಿತ್ಕೊಂಡು ಎಲ್ಲಾರು ಹೋಗಿ ಒಂದು 4 ದಿವಸ ಇದ್ದು ಬಂದಿವಿ ಅಂದ್ರೆ ಎಷ್ಟೋ ಜೀವನದಲ್ಲಿ ನಮ್ಗೆ ಸಮಾಧಾನ ಆಗ್ತದೆ. ಆದ್ದರಿಂದ ಇವತ್ತು ನಾನು ಪ್ರವಚನದಲ್ಲಿ ಹೇಳಬೇಕು, ಮುಂದಿನ ವರ್ಷದ್ದೇನದನು ಅಡ್ವಾನ್ಸ್ ನಮ್ಮ ಕಡೆ ಹೆಸರು ಪಟ್ಟ ಹೋಗ್ಬೇಕು ಅಂತ ನಮ್ದ ಡೇಟು ಹೆಸರು ಪಟ್ಟ ಹೋಗ್ಬಿಡುದು. ಎಂದು ಬರ್ತೀನಿ, ಎಲ್ಲರೂ ಸೇರ್ತೀನಿ, ಯಾರ್ಯಾರು ಬರ್ತೀನಿ, ಈಗ ನಾವು ಅದ್ರ ಕೋಲಿ ರೆಡಿ ಇಟ್ಬಿಡ್ತೀವಿ ಸದ್ಯ.
ತಾತ್ಪರ್ಯ ಏನು ಅಂದ್ರೆ ಇದರ ಹೊರತು ಬ್ಯಾರೆ ಏನೇನೇನೇನು ಮಾರ್ಗಿಲ್ಲ. ಭಗವಂತನ ನಾಮಸ್ಮರಣೆ ಮತ್ತು ಸತ್ಸಂಗ ಇವು ಎರಡು ಎಲ್ಲಿ ನಮಗೆ ಅವಕಾಶ ಅದನ್ನು, ಎಲ್ಲಿ ನಮ್ಗೆ ಏನಾದ್ರು ನಾಲ್ಕು ಒಳ್ಳೆ ವಿಚಾರಗಳು ಎಲ್ಲಿ ಸಿಗ್ತಾವೆ ಮತ್ತು ಎಲ್ಲಾದ್ರೂ ಒಂದು ಕಡೆ ಎಲ್ಲಿ ನಮ್ಗೆ ಎಲ್ಲಿ ನಮಗೆ ಎಲ್ಲಾದ್ರೂ ಒಂದ್ ಕಡೆ ಕೂತು ನಾಮಸ್ಮರಣೆ ಮಾಡುವಂತ ಅವಕಾಶ ಇರ್ತದನೋ ಅದು ಏನೋ ಇರ್ಬೋದು. ಅಂಥಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವು ಹೋಗಿ ಅಲ್ಲಿ ಸತ್ಸಂಗದಲ್ಲಿ ಪಾರಮಾರ್ಥಕ್ಕೆ ಮೂರು ಸಾಧನ ಸತ್ಸಂಗತಿ. ಅರ್ಥಾತ್ ಏನು ಅಂದ್ರೆ ಸತ್ಸಂಗತಿಯಿಂದ ಎಷ್ಟೋ ಜನರು ಉದ್ಧಾರವಾಗಿ ಹೋದರು. ಸತ್ಸಂಗತಿಯಿಂದ ಸೂಕ್ಷ್ಮವಾಗಿ ಹೆಂಗ ನಮ್ಮ ಮನಸ್ಸಿನ ಪರಿಣಾಮ ಮಾಡ್ತಿರ್ತದೆ ಅಂದ್ರೆ ನಾವು ಒಂದಂದ್ರೂ ಕೇಳುದಿಲ್ಲ, ಅದು ನಮ್ಮನ್ನ ಆ ಮಾರ್ಗಗಳು ತಗೊಂಡು ಹೋಗ್ತದೆ ನಿಧಾನವಾಗಿ. ಆದ್ರಿಂದ ನಿಜವಾಗಿಯೂ ನಮ್ದೆಲ್ಲ ಭಾಗ್ಯದ ಏನು ಅಂದ್ರೆ ಇಂಥ ಒಂದು ಸತ್ಸಂಗ ನಮ್ಗೆ ಲಭ್ಯ ಆಗಿದೆ. ಜ್ಞಾನೇಶ್ವರ ಮಹಾರಾಜರು ಅವರೊಳಗಿನ ದಿವ್ಯ ವಿಚಾರಗಳನ್ನು ಶ್ರವಣ ಮಾಡ್ಕೋತ ಇದ್ರೆ ನಿಶ್ಚಿತವಾಗಿ ನಮ್ಗೆ ಅದಕ್ಕೆ ನಾನು ಎಷ್ಟು ಕಲ್ಕಲೆಯಿಂದ ಹೇಳ್ತಿರ್ತೀನಿ ಅಂದ್ರೆ ನೀವು ಜ್ಞಾನೇಶ್ವರಿ ಪ್ರವಚನ ಓದ್ರಿ ಅಂತ ನಾನು ಅಕ್ಕ ಕಲ್ಕಲೆಯಿಂದ ನಿಮ್ಗೆ ಇವತ್ತು ತಿಳಿಯುವಾರ್ತು ಬಿಡುವಾರ್ತು ಬೆಲ್ಸರ್ ಬರೆದಿರ್ತಕ್ಕಂಥದ್ದು ಅವ್ರಿಗೆ ಪ್ರವಚನ ಮಾಡಿರ್ತಕ್ಕಂಥದ್ದು ಮ್ಯಾಗ್ಝಿನ್ ಬರೋದನ್ನ ನೀವು ತಪ್ಪದ ಓದಿ ಅದನ್ನು ಒಂದ್ಸಲ ನಾನು ಓದಿಬಿಡ್ತೀನಪ್ಪ ತಿಳಿಯುವಾರ್ತು ಬಿಡುವಾರ್ತು ಅಂತಂದ್ರೂ ಸಹಿತ ನಿಧಾನವಾಗಿ ಅದು ನಮ್ಮ ಮನಸ್ಸನ್ನು ಅವಕಾಶ ಹೇಳ್ಕೋತದೆ. ಅರ್ಥಾತ್ ಹೆಂಗೆ ಹೇಳ್ಕೋತದೆ ಅಂತಂದ್ರೆ ಅರ್ಥಾತ್ ಏನಂದ್ರೆ ಯಾವಾಗ ಪುಸ್ತಕ ಬಂದಿತ್ತೋ ಯಾವಾಗ ಓದಿಲ್ಲ, ಯಾವಾಗ ಮ್ಯಾಗ್ಝಿನ್ ಬಂದಿತ್ತೋ ಯಾವಾಗ ಓದಿಲ್ಲ ಅನ್ನುವಂಥ ಫೋನ್ ಬರ್ತಾ ನಮ್ಗೆ ಎಷ್ಟು ಏನ್ರಿ ನಾವು ಯಾವಾಗ ನಾವು ದಾರಿ ಕಾಯ್ತಿರ್ತೀವ್ರಿ. ಜ್ಞಾನೇಶ್ವರಿ ಚಿಂತನ ಧಾರ ಬರೋದ್ರದ್ದು ನಾವು ದಾರಿ ಕಾಯ್ತಿರ್ತೀವಿ. ಯಾಕೆಂದ್ರ ಇವತ್ತಿನ ಸಮಾಜದೊಳಗ ಪರಿಸ್ಥಿತಿ ಹೆಂಗಿದೆ ಅಂದ್ರ ನೇರವಾಗಿ ಹಿಂಗ ಪರಮಾರ್ಥದ ಬಗ್ಗೆ ಹೇಳ್ತಕ್ಕಂಥವ್ರು ಇರಬಹುದು, ಬಟ್ಟೆ ಅಳಿಸುವಷ್ಟು ಜನ. ಆದ್ರೆ ನಮ್ದು ಲಭ್ಯ ಆಗ್ಬೇಕಲ್ಲ. ಆದ್ರಿಂದ ನಾವು ನೋಡ್ತೀವಿ, ನಾನು ಟೀಕಾ ಟಿಪ್ಪಣಿ ಮಾಡ್ಲಿಕ್ಕತ್ತಿಲ್ಲ, ಆದ್ರೂ ಕಳಕಳಿಯಿಂದ ಹೇಳಿಕತ್ತೀನಿ ಏನು ಅಂದ್ರ ಇಂಥ ಮ್ಯಾಗ್ಝಿನ್ಗಳು ನಾನು ಮರಾಠಿ ಒಳಗೆ ಹೇಳಿದ್ದ ವಿಚಾರ, ಇಂಥ ಸದ್ಯಾಗಿ ಪತ್ರಿಕೆಗಳ ಹೆಂಗವನು ಇದು ಒಂದನ್ನ ನೀವು ಅರ್ಥಾತ್ ಏನು ನೀವು 3 ಪತ್ರಿಕೆ ಬರ್ತಾವ, ನಾ ಬಾಕಿ ಇಡ್ಲಿ ತಿಂಗಳು ಮತ್ತೊಂದು ಏನು ಓದುದ್ರಿ ಅವೆರಡು ಪತ್ರಿಕೆ ಬರ್ತಾವಲ್ಲ ಅವನ್ನ ಬೇಕಾದ ಒಂದ್ಸಲ ಬಿಟ್ಟು 2 ಸಲ ಓದಿ ಬಿಡ್ತೀನಿ. ಮುಗಿದೋದಕ್ಕಿಂತ ಹೆಚ್ಚಿಗೆ ನಾನೇನು ಓದಂಗಿಲ್ಲ. ನನ್ನ ದಿವಸಕ್ಕೆ ಏನದನ್ನು 5,000 10,000 ಏನ್ ಜಪ ಮಾಡೋದು ಮಾಡ್ತೀನಿ, ಉಳಿದದ್ದೇನದನ್ನು ನಾನು ಸ್ವಸ್ಥ ಇರ್ತೀನಿ ಅಂದ್ರೂ ಅರ್ಥಾತ್ ಹೆಂಗಿರ್ತ ಅಂದ್ರೆ ಒಂದು ರೋಗ ಆಗಿರ್ತಕ್ಕಂಥವ್ನಿಗೆ ಜಡ್ ಬಂದವನಿಗೆ ಅವನೇನ್ ಮಾಡ್ಬೇಕು ಅಂದ್ರೆ ಡಾಕ್ಟರ್ ಚಲೋ ಡಾಕ್ಟರು ಅವ್ರು ಅರ್ಥಾತ್ ಫ್ಯಾಮಿಲಿ ಡಾಕ್ಟರ್ ಅನ್ರಿ ಅಥವಾ ವಿಶ್ವಾಸಿ ಡಾಕ್ಟರ್ ಅನ್ರಿ ಚಲೋ ಡಾಕ್ಟರ್ ಅನ್ರಿ ಗುಳಿಗೆ ಕೊಟ್ಟರು ಅಂದ್ರೆ ಅವ್ನು ಏನ್ ಮಾಡ್ಬೇಕಾಗಿರ್ತದ ಹೇಳಿದ್ರು ಗುಳಿಗೆ ತಗೊಳ್ಳೋದು ಸುಮ್ಮನೆ ಮಾಡ್ಕೊಂಡ್ಬಿಡೋದು. ಅಥವಾ ಗುಳಿಗೆ ತಗೊಂಡ್ ಕೂಡ ನೀನು ಹಿಂಗ್ ಮಾಡ್ಬೇಕು ಕುಣದಾಡಬೇಕು ಈಗ ಏನಾದ್ರು ಇರ್ತದೆ, ಏನೇನು ಇರೋದಿಲ್ಲ. ಅರ್ಥಾತ್ ಗುಳಿಗೆ ತಗೊಳ್ಳೋದು ಅವ್ ಹೆಂಗ್ ತಗೊಳ್ಳಿ ಎಷ್ಟು ಸಲ ತಗೊಳ್ಳಿ ಅಂತ ಹೇಳ್ತಾರೋ ಅಷ್ಟು ಗುಳಿಗೆ ತಗೊಳ್ಳೋದು. ಏನು ಉಂಡ್ರಿ ಏನು ಉಣ್ಬ್ಯಾಡ್ರಿ ಅಂತ ಹೇಳ್ತಾರೋ ಉಂಡ್ರಿ ಅಂತದ್ದು ಉಣೋದು, ಉಣ್ಬ್ಯಾಡ್ರಿ ಅಂತದನ್ನು ಬಿಡೋದು, ತಿನ್ಬ್ಯಾಡ್ರಿ ಅಂತದನ್ನು ಬಿಡೋದು, ಇಷ್ಟು ಮಾಡ್ಕೊಂಡು ಸುಮ್ಮನೆ ಬಿದ್ಕೊಂಡಿದ್ದನ್ನು ಏನಾಗ್ತಂದ್ರ ಆರೋಗ್ಯ ತನ್ನಿಂದ ತಾನ ಒಳಗೆ ಹೆಂಗೆ ನಿರ್ಮಾಣ ಆಗ್ಕೋತ ಹೋಗ್ತದನೋ ಹಾಗೆ ನಾವು ಪ್ರತಿ ದಿವಸ ಅರ್ಥಾತ್ ಏನು ಅಂದ್ರೆ ಜ್ಞಾನೇಶ್ವರಿ ಚಿಂತನ ಧಾರಾದೊಳಗೆ ಇನ್ನೂ 3 ಪುಟ ಓದುದು, ಅದೇ ರೀತಿಯಾಗಿ ಏನಪ್ಪ 3 ಪುಟನೋ 4 ಪುಟನೋ ಓದುದು. ಆಮೇಲೆ ಪ್ರತಿ ದಿವಸ ನಂದು ಏನ್ ಜಪ ಅದ ಅಷ್ಟು ಮಾಡುದು. ಇದಕ್ಕಿಂತ ಹೆಚ್ಚಿಗೆ ನನಗೆ ಏನ್ ಗೊತ್ತಿಲ್ಲ, ನನ್ನ ಪ್ರಪಂಚಗಳು ನನಗೆ ಹೆಂಗ ನನ್ನ ಪರಿಸ್ಥಿತಿ ಹೆಂಗದನೋ ಹಾಗೆ ನಾನು ಸ್ವಸ್ಥ ಇರ್ತೀನಿ ಅಂತ ನಾವು ಪ್ರಾಮಾಣಿಕವಾಗಿ ಮಹಾರಾಜರ ಮುಂದೆ ಹೇಳಿದರೆ ಮಹಾರಾಜರು ಎಷ್ಟರೇ ಕಳಕಳಿಯಿಂದ ನಮ್ಮ ಆತ್ಮೋದ್ಧಾರದ ಒಂದು ಏನ್ ಮಾಡ್ತಾರೆ ಅಂತಂದ್ರೆ ಸಾಧನೆಯಲ್ಲಿ ನಮ್ಮನ್ನು ತೊಡಗಿಸ್ತಾರೆ, ಕರ್ಕೊಂಡು ಹೋಗ್ತಾರೆ ಮತ್ತು ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ನಮ್ಗ ಕೊನೆಗೆ ನಮಗೆ ಸಮಾಧಾನ ಕೊಡ್ತಾರೆ. ಆದ್ರಿಂದ ನಮ್ಗೆ ಕಳಕಳಿ ಏನದ ಅಂದ್ರೆ ಇದೇನು ಸಾಮಾನ್ಯ ಒಂದು ಆಯುಷ್ಯದೊಳಗೆ ಅದೇ ಹೇಳಿಲ್ಲ, ಅಭೂತಪೂರ್ವವಾಗಿರ್ತಕ್ಕಂತಹ ಪ್ರಸಂಗ ನಮ್ಗೆಲ್ಲರಿಗೂ ಒದಗ್ಯದ. ಆದ್ರಿಂದ ನಾವು ಒಂದ್ಸಲ ಕೊರೋನಾಕ್ಕೂ ನಮಸ್ಕಾರ ಮಾಡೋಣ. ಯಾಕಂದ್ರೆ ಇವತ್ತಿನ ತನಕನೂ ಯಾವ ನಿಮಿತ್ತವಾಗಿನೂ ನಮಗೆ ಇಷ್ಟೊಂದು 17-18 ದಿವಸ ನಮಗೆ ಹೆಬ್ಬಳ್ಳಿ ಒಳಗೆ ಬಂದಿರುವಂತಹ ಯೋಗ ನಮಗೆ ಬಂದಿದ್ದಿಲ್ಲ. ಅಂದ್ರೊಳಗೆ ಕೊರೋನಾಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಹೇಳಿದ್ರು. ಕೊರೋನಾ ಥ್ಯಾಂಕ್ಸ್ ಮಂದಿಗೆ ಏನಾದ್ರು ಮಾಡಿರುವಂತೆ ನನಗಂತೂ ಒಳ್ಳೆ ಬಹಳ ಹಿತ ಮಾಡಿದ್ದು ನೋಡು ಅಂತ ತಿಳ್ಕೊಂಡು ಒಂದ್ಸಲ ಥ್ಯಾಂಕ್ಸ್ ಹೇಳಿ ಮತ್ತು ಮಹಾರಾಜನ ಅನುಗ್ರಹ ತಗೊಂಡು ಲಘುನ ನೀನು ಶಾಂತ ಆಗುವಂತೂ ನಾವು ಅವನಿಗೆ ಪ್ರಾರ್ಥನೆ ಮಾಡಿ ಕೊರೋನಾಗ
ಇವತ್ತಿನ ಈ ಸತ್ಸಂಗವನ್ನು ನಾವು ಪ್ರಾರಂಭ ಮಾಡೋಣ. ಅರ್ಥಾತ್ ಏನು ಅಂತಂದ್ರೆ ಜ್ಞಾನೇಶ್ವರ ಮಹಾರಾಜರ ಯಾವ ದಿವ್ಯ ವಿಚಾರಗಳನ್ನ ನಾವೀಗ ಶ್ರವಣ ಮಾಡ್ತಾ ಇದ್ದೀವೋ ಆ ಮಹಾತ್ಮನ ಒಂದು ವ್ಯಕ್ತಿತ್ವದ ಎಂಥದ್ದಿತ್ತು ಅಂತಿಲ್ಲ. ಅರ್ಥಾತ್ ಏನು ಅಂದ್ರೆ ಇಷ್ಟು ದೊಡ್ಡ ಪುಸ್ತಕದಲ್ಲಿ ಅವ್ರು ಬರೆದಿರೋ ವಿಚಾರಗಳನ್ನು ಕೇಳಿದ್ರೆ ಇಂಥವ್ರು ಒಬ್ರು ಜಗತ್ತಿನೊಳಗೆ ಇದ್ದು ಹೋಗ್ಯಾರಲ್ಪ, ಇಂಥವ್ರು ಅರ್ಥಾತ್ ಏನು ಅಂದ್ರೆ ಮನುಷ್ಯ ಭಾವದಲ್ಲಿ ಇದ್ದು ಹೋಗ್ಯಾರ, ಎಂಥ ಶಂಕರಾಚಾರ್ಯ ಚರಿತ್ರೆ ವ್ಯಕ್ತಿತ್ವ ಎಂಥದ್ದು ಮನ್ ಹೇಳಿದ್ಲ. ಬರೇ 8 ವರ್ಷದವ್ರು ಇದ್ದಾಗ ಆ ರಾಜ ಏನ್ ಮಾಡಿದ ಅಂತ ನಮ್ಗೆ ಆಕಾಶವಾಗಿ ಕಳಿಸಿದ. ಅದನ್ನ ನೋಡಿ ಚಲೋ ಆಗಿದೆ ಅಂದ ಕೂಡಲೇ ನೀವು ನಮ್ಗೆ ಆಸ್ಥಾನ ವಿದ್ವಾಂಸರಾಗಬೇಕು. ಆಸ್ಥಾನ ವಿದ್ವಾಂಸರನ್ನು ಪದವಿ ಆಗಿದ ಕಾಲದಲ್ಲಿ ಎಷ್ಟು ಮಹತ್ವದಿತ್ತು ಅಂದ್ರೆ ಅವ್ರನ್ನ ಮೇಣೆದಾಗ ಕರ್ಕೊಂಡು ಹೋಗ್ತಿದ್ರು, ಮರ್ಯಾದೆ ಮಾಡ್ತಿದ್ರು. ಅರ್ಥಾತ್ ರಾಜ ಅವರಿಗೆ ಸಿಂಹಾಸನ ಮೇಲೆ ಎದ್ದು ಬಂದು ನಮಸ್ಕಾರ ಮಾಡ್ತಿದ್ದ. ಅಂಥ ಮರ್ಯಾದೆ ನಾನು ನಿಮಗೆ ಕೊಡ್ತೀನಿ, ನೀವು ಆಸ್ಥಾನ ವಿದ್ವಾಂಸ ಆಗ್ಲಿಕ್ಕೆ ಬರ್ಲಿ ಅಂತಂದ್ರೆ ಏನ್ ಹೇಳಿದ್ರು ಅನ್ನೋದನ್ನ ನಾನು ಕೇಳಿದೆ. ಇಂಥ ಕ್ಷುದ್ರರಾಗಿರ್ತಕ್ಕಂಥ ರಾಜರ ಮುಂದೆ ನಾವು ಕೈ ಒಡ್ಡೋದನ್ನ ಧನ್ಯ ಅಂತ ತಿಳ್ಕೊಳ್ಳೋದಿಲ್ಲ. ನಾವು ಏನ್ ಮಾಡ್ಬೇಕಂತ ಮಾಡಿವಿ ಅಂದ್ರೆ ದೇವಂ ಸೇವಿತು ಮೇವ ಸೂಚನ ಮಹೇ, ನಾವು ಆ ಭಗವಂತನ ಸೇವಾನ ಮಾಡ್ಬೇಕಂತ ನಿಶ್ಚಯ ಮಾಡಿಬಿಟ್ಟಿವಿ, ನಿರ್ಧಾರ ಮಾಡಿಬಿಟ್ಟಿವಿ, ವಿಚಾರ ಮಾಡಿಬಿಟ್ಟಿವಿ. ಯೋಸೋ ದಯಾಲು ಪುರ, ಯಾಕೆಂದ್ರೆ ಅವ ಮಹಾ ದಯಾಲು ಇದ್ದಾನ. ಯಾಕೆಂದ್ರ ದಾನ ಮುಷ್ಟಿ ಮುಚೆ ಕುಚೇಲ ಮುನೈ ಧರ್ತೆ ಸ್ಮ ವಿತ್ತೇಶತ, ಒಂದು ಮುಷ್ಟಿ ಅವಲಕ್ಕಿ ಕೊಟ್ಟಿರುವ ಸುಧಾಮನಿಗೆ ಕುಬೇರನಷ್ಟ ಐಶ್ವರ್ಯ ಕೊಡುವಂತ ದಯಾಳು ಆಗಿರುವ ಭಗವಂತನನ್ನ ನಾವು ಸೇವಿಸಬೇಕಂತ ಮಾಡಿವೆ ಹೊರತು ಈ ಅರ್ಥಾತ್ ಏನು ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ತುಂಡು ಭೂಮಿ ಆಳ್ತಕ್ಕಂಥ ಕ್ಷುದ್ರ ರಾಜನ ಮುಂದ ಚಾಟುದ ಚಲಾಂ ಧನ್ಯಾಮ್ನ ಮನ್ಯಾಮಹೇ. ಅರ್ಥಾತ್ ಏನು ಅದು ಯಾರು ಎದಕ್ಕೆ ವಿಜಯ ಇರ್ಬೇಕ್ರಿ ಜಗತ್ತಿನೊಳಗ. अर्थात ಏನು ಅಂದ್ರೆ आम्हाला राम देतो रे, आम्ही कोणाचे काय खातो रे, आम्हाला राम देतो रे. ನಾವು ಯಾರು ತಿಂತೀವಿ, ಭಗವಂತ ನಮ್ಗೆ ಕೊಡ್ತಾನ, ನಾವು ತಿಂತೀವಿ. ಅರ್ಥಾತ್ ಏನು ಅಂದ್ರೆ ಇಂಥ ಜನರು ಭೂಮಿ ಮೇಲೆ ಆಗಿ ಹೋಗಿದ್ದಾರೆ. ನಾನು ಎಷ್ಟೋ ಸಲ ಉದಾಹರಣೆ ಹೇಳಿದ್ದೀನಿ. ಏನು ಅಂದ್ರೆ ಗ್ರೀಸ್ ದೇಶದಲ್ಲಿ ಎಂಥವ್ರು ಇರ್ತಾರೆ ನೋಡಿ, ಅವ್ರು ಮನೋಭೂಮಿಕಾದ್ರೆ ಹೆಂಗಿರ್ಬೋದು ಅಂತ ಅನಿಸ್ತದೆ. ನಮಗರಿಗೆ ಅಷ್ಟೇ ಪ್ರಪಂಚದ ವಿಷಯಗಳ ಬಗ್ಗೆ ಮೋಹ ಇರ್ತದೆ, ಆಸಕ್ತಿ ಇರ್ತದೆ. ಅಗದಿ ಚಲೋ ಚಲೋ ವಸ್ತು ಬೇಕು, ಚಂದನ್ನು ಬೇಕು, ಅರ್ಥಾತ್ ನಮ್ಗೆ ಆರಾಮ ಅನಿಸುವಂಥವು ಬೇಕು, ಹಿತ ಅನಿಸುವಂಥವು ಬೇಕು. ಎಲ್ಲೆಲ್ಲೂ ಚುಚ್ಚಬಾರ್ದು, ಎಲ್ಲೆಲ್ಲೂ ಒತ್ತಬಾರ್ದು, ಎಲ್ಲೆಲ್ಲೂ ಬಿಡಿಸ್ತಿರಬಾರ್ದು, ನಚ್ಚನ್ನು ಬೇಕು. ನಿನ್ನೆ ಎಲ್ಲೋ ಒಂದು ಕಡೆ ಕೂಡ್ಲಿಕ್ಕೆ ಹತ್ತಿದ್ದೆ. ಕೂಡ್ಲಿಕ್ಕೆ ಹತ್ತಾಗ ಅದು ಇದನ್ನ ಎದುರಿಗೆ ಮನೆಗೆ ಹೋಗಿದ್ದೆ. ಅದ್ರ ಒಳಗೆ ಹೋಗಿ ಕುರ್ಚಿ ನಾನು ಕೂಡು ಮುಂದೆ ಅದು ಕುಶನ್ ಇದ್ದಿದ್ದಿಲ್ಲ. ಕುಶನ್ ಯಾಕೆ ಅಂದ್ರೆ ಅದು ಸ್ವಲ್ಪ ತ್ರಾಸ ಆಗ್ತದೆ, ಕುಶನ್ ನಾನು ಕೂಡ್ತೀನಿ. ನಾನು ಮೂಳ್ವ್ಯಾಧಿ ತ್ರಾಸ ಆಗ್ತದೆ ಅಂತ ಕುಶನ್ ನಾನು ಕೂಡ್ತೀನಿ. ಅಲ್ಲಿ ಕುಶನ್ ಇದ್ದಿದ್ರೆ ಹಂಗ ಕೂತ್ ಕೂಡಲೇ ಯಾರೋ ಕುಶನ್ ತಗೊಂಡಿರ್ತಾರೆ ಹೋದ್. ಅವಾಗ ನನ್ನ ಮನುಷ್ಯನಾಗ ಏನ್ ಬಂತು ಅಂದ್ರೆ ನಮ್ಮ ಮನುಷ್ಯ ಅಲ್ಲಿ ಆ ಮನೆ ಒಳಗೆ ಒಂದು ಫೋಟೋ, ಅದಕ್ಕೆ ಆ ಫೋಟೋ ಕ್ಯಾಲೆಂಡರ್ ಫೋಟೋ ಹಾಕಿದ್ದದ. ಅದ್ರಾಗ ಅವರು ಲಂಗೋಟಿ ಮೇಲೆ ಒಂದು ತೆಂಗಿನ ಗರಿ ಮ್ಯಾಲ ಕೂತ, ಒಂದು ಲಂಗೋಟಿ ಮೇಲೆ ಒಂದು ಗುಡ್ಡ. ಅರ್ಥಾತ್ ಅರುಣಾಚಲದಲ್ಲಿ ಅವರು ದಿನ ಅಡ್ಡಾಡ್ಲಿಕ್ಕೆ ಹೋಗ್ತಿರು. ಅಡ್ಡಾಡ್ಲಿಕ್ಕೆ ಹೋದಾಗ ಒಂದು ಕಲ್ ಮ್ಯಾಲ ಕೂತಾರ. ಗುಡಕ್ ಏನದ ಅಂದ್ರೆ ಒಂದು ತೆಂಗಿನ ಒಂದು ಗರಿ ತುಂಡದ. ಕಾಲು ಕೆಳಗಿಟ್ಟಾರ, ಮಗ್ಗಲ್ದಾಗ ಮುಳುಕಂತದ. ಅರ್ಥಾತ್ ಏನು ಅಂದ್ರೆ ಅದು ಸಹಿತ ಬರೇ ಒಂದು ಕೌಪಿನ ಮ್ಯಾಲ ಬರೇ ಮೇಲೆ ಇರ್ತಕ್ಕಂಥವ್ರು ಅಂಥವ್ರು ತೆಂಗಿನ ಗರಿ ಮ್ಯಾಲ ಕೂತಾರ. ನಾನು ನಿಮ್ ಚಿತ್ರ ತೋರಿಸ್ತಿರ್ಬೇಕಾದ್ರೆ ಇವತ್ತು ತರಿಸ್ತೀನಿ ನೋಡಕ್ರೆ. ನಮಗೇನು ಅದು ಅಂಥವ್ರು ಕುಶನ್ ಬೇಕು, ಮೆತ್ತನ್ ಗಾಳಿ ಬೇಕು, ಮೆತ್ತನ್ ದಿಂಬೇಕು. ನಾ ಕೆಟ್ಟಂತ ಹೇಳುವುದಿಲ್ಲ, ಆದ್ರೆ ಏನದ ಅಂತಂದ್ರೆ ನಮಗೆ ಅದ್ರ ಕಲ್ಪನಾ ಬರಬಾರದು. ಅರ್ಥಾತ್ ಏನ ವೈರಾಗ್ಯ ಕೂಡ ಗಾಬರಿ ಆಗ್ತೀವಿ. ವೈರಾಗ್ಯ ಬೇಡ. ನಾ ಏನಂತೀನಿ, ಎಷ್ಟೇ ಈ ದೇಹ ಭಾವ ದೃಷ್ಟಿಯಿಂದ ನಾವು ಪ್ರಪಂಚದ ವಿಷಯಗಳ ಅಪೇಕ್ಷೆ ಮಾಡೋದಪ್ಪ ಅಂತ ಅನಿಸ್ತು. ನಾವಲ್ಲಿ ನರ್ಮದಾ ಪ್ರದಕ್ಷಿಣೆ ಮಾಡುವಾಗ ಬರೇ ಒಂದು ಕೌಪಿನ ಒಂದು ಏನಪ್ಪ ಅಂದ್ರೆ ಒಂದು ಪ್ಲಾಸ್ಟಿಕ್ ಡಬ್ಬಿ ಇಷ್ಟರ ಮ್ಯಾಲ 10 ದಿವಸ ದಿನ 10 ಮೈಲ್ ಗುಡ್ದಾಗ ನಡೀತಿದ್ವಿ. ಅರ್ಥಾತ್ ಪರಿಸ್ಥಿತಿನ ಹಂಗಿತ್ತು ಅವಾಗ. ಆದ್ರೆ ಮನುಷ್ಯಗೆ ಸಮಾಧಾನ ಇರಬೇಕು. ಪ್ರಪಂಚದಲ್ಲಿ ಐಶ್ವರ್ಯ ಸುಖ ಭೋಗ ಸಿಕ್ಕರೆ ನಾವು ಬಿಡ್ಬೇಕು ಅಂತ ಏನಿಲ್ಲ. ಆದ್ರೆ ಪ್ರಸಂಗ ಬಂದ್ರೆ ಅರ್ಥಾತ್ ಏನಾದ್ರು ನಮ್ಮ ಜೀವನದ ಪ್ರಸಂಗ ಬಂದ್ರೆ ಮಹಾರಾಜ ಬಹಳ ಚಂದ ಹೇಳ್ತಾರೆ. ನಿನ್ನೆ ಏನ್ ಮಾಡಿದ್ರು ಅಂದ್ರೆ, ನಿನ್ನೆ ನಮ್ಮ ಮನ್ಯಾಗ ಅಡಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಅರ್ಥಾತ್ ಹೋಳಿಗೆ ಕರಿಗಡುಬು ಅಥವಾ ಬೇಸನ್ ಉಂಡಿ ಅಥವಾ ಮತ್ತೇನು
ಜಿಲೇಬಿ ಮಾಡಿದ್ರು ಅಂತ ಇಟ್ಕೊಳ್ಳಿ. ನಿನ್ನ ಅತ್ತಿ ಏನ್ ಮಸ್ತ್ ಆನಂದದೇ ಒಳ್ಳೆ ಸಂತೋಷದ ಜಿಲೇಬಿ ತಿಂದ್ವಿ ಅಥವಾ ಮತ್ತೇನೋ ಪಕ್ವಾನ್ ಉಂಡ್ವಿ, ಅಕಸ್ಮಾತ್ ಇವತ್ತು ನಮ್ಗೆ ತಂಗಳು ಭಕ್ತಿ ತಿನ್ನಬೇಕಾಗಿ ಬಂದಾಗ ನಿನ್ನಿನ ನೆನಪಾಗ್ಬ ಅಂದ್ರೆ ನಿಮಗೆ ನಿನ್ನಿದು ತಿನ್ಲಿಕ್ಕೆ ಪರವಾಗಿಲ್ಲ. ಇವತ್ತಿನ ಪ್ರಶ್ನೆ ತಂಗಳು ಭಕ್ತಿ ತಿನ್ಬೇಕಾಗಿ ಬಂದಾಗ ಇವತ್ತ ನಮ್ಗೆ ನಿನ್ನಿನ ನೆನಪಾಗ್ಬಾರ್ದು. ಏನಪ್ಪಾ ಇವತ್ತು ತಂಗಳು ಭಕ್ತಿ ನಿನ್ನೆ ಮಸ್ತ್ ಹೊಡೆದೆವು ಅಂದ್ವಿ ಅಂದ್ರೆ ಫೇಲ್. ಅರ್ಥಾತ್ ಏನು ಅಂದ್ರೆ ಇವತ್ತಿದ್ದೆ ಇವತ್ತು ನಿನ್ನೆ ಇದ್ದಿದ್ದೆ, ನಾಳೆ ಏನ್ ಬರ್ತದೋ ಅದು ನಾಳೆಗೆ. ಅರ್ಥಾತ್ ಏನು ಅಂತಂದ್ರೆ ಆ ಪ್ರಪಂಚದ ವಿಷಯಗಳು ಇರಬಾರ್ದು ಅಂತಿಲ್ಲ, ಆ ಪ್ರಪಂಚದ ವಿಷಯಗಳಲ್ಲಿ ಆಸಕ್ತಿ ಇರಬಾರ್ದು ಅಷ್ಟ. ಅದನ್ನೇ ಮಹಾರಾಜರ ಶಬ್ದದಲ್ಲಿ ಹೇಳಬೇಕು ಅಂದ್ರೆ ನನಗೆ ಇದರಿಂದ ಸುಖ ಆಗ್ತದೆ ಅಥವಾ ನಾನು ಇದರಿಂದ ಸುಖ ಪಡ್ಕೋತೀನಿ ಅನ್ನೋ ಭಾವನಾ ಹೋಗ್ಬಿಟ್ಟು ಪ್ರಪಂಚ ಮಾಡೋದೇನು ದುಃಖದ ಅರ್ಥ ಕೆಟ್ಟ ಅಲ್ಲ, ಆದ್ರೆ ಪ್ರಪಂಚವನ್ನ ಅದು ಸುಖ ಆಗ್ತದಂತ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತಿದೆ. ಮಹಾರಾಜರು ಒಬ್ರು ಬಂದು ಏನಂದ್ರು ಅಂದ್ರೆ ಒಂದು ಹುಡುಗ ಒಂದು ಹುಡುಗಿ, ಮಹಾರಾಜರು ಮದುವೆ ಆಗಿದ್ದಿಲ್ಲ, ಹುಡುಗ ಹುಡುಗಿ ಬಂದು ಮಹಾರಾಜರಿಗೆ ಮಹಾರಾಜ ನಾ ಈ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನನಗೆ ಸುಖ ಆಗ್ತದೆ ಅಂದ್ರೆ ಮಹಾರಾಜರು ಏನಂದ್ರು, ಮಹಾರಾಜರು ಏನಂದ್ರು ನನಗೆ 65 ವರ್ಷ, ನಾನು ಇವತ್ತಿನ ತನಕ ಈ ನಾಲಿಗೆಲೆ ಪ್ರಪಂಚ ಮಾಡಿ ಸುಖ ಆಗ್ತದ ಅಂತ ಅಂದಿಲ್ಲ. ನೀವು ಯಾಕೆ ನನ್ನ ನಾಲಿಗೆಲೆ ಪ್ರಪಂಚದೊಳಗೆ ನಮ್ಗೆ ಸುಖ ಆಗ್ತದೆ ಅಂತ ತಿಳ್ಕೊಂಡು ಅನಿಸ್ತೀರಿ ಅಂತ. तात्पर्य ಏನು ಅಂದ್ರೆ ಪ್ರಪಂಚ ಕೇಳ आणि सुखी झाला ऐसा न देखला न ऐकला, ಪ್ರಪಂಚ ಮಾಡಿದ ಮತ್ತು ಸುಖಿ ಆದ ಅನ್ನುವಂಥ ಮನುಷ್ಯನ ನಾನು ಈವರೆಗೂ ನೋಡಿಲ್ಲ, ಕೇಳಿಲ್ಲ, ಕಂಡಿಲ್ಲ. ಇದಕ್ಕೊಂದು ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಅವನು ಗ್ರೀಸ್ ದೇಶದಲ್ಲಿ ನೋಡಿ ಎಂತೆಂಥ ಒಂದು ವಿಲಕ್ಷಣ ವ್ಯಕ್ತಿತ್ವ ಅಥವಾ ಒಂದೇನು ಅಂತ ಮನೋಭೂಮಿಕಾ ಇದ್ದವ್ರು ಇರ್ತಾರೆ, ಎಂಥ ವಿಚಿತ್ರ ಮನಸ್ಥಿತಿಯವ್ರು ಇರ್ತಾರೆ ಅಂಥವ್ರು ನಾನು ಬಹಳಷ್ಟು ಮಂದಿ ನೋಡಿನಿ, ಬಹಳಷ್ಟು ಮಂದಿ ಬಗ್ಗೆ ಕೇಳಿ. ಅರ್ಥಾತ್ ಅವನು ಡಯೋಜೆನಸ್ ಅಂತ ಒಬ್ಬ ಸಾಧು ಇದ್ದ. ಅವನು ಸಾಧು ಸಂಪ್ರದಾಯದವನು. ಡಯೋಜೆನಸ್ ಅಂತ ಕೇವಲ ಒಂದು ಕೋಪಿನ ಒಂದು ಹಾಕೊಂಡು ಒಂದು ಗುಡ್ಸದಾಗಿರ್ತಿದ್ದ. ಅವ್ನಿಗೆ ಯಾಕೆ ಒಂದು ಏನಿರ್ತಿತ್ತು ಅಂದ್ರೆ ಒಂದು ತೆಂಗಿನಕಾಯಿ ಪಂಚ್ ಇರ್ತಿತ್ತು ಯಾವಾಗ ನೀರು ಕುಡಿಲಿಕ್ಕೆ. ಒಂದ್ ದಿವಸ ಅವ್ನು ಬರ್ಲಿಕ್ಕತ್ತಾನ, ಅವಾಗ ಅಲ್ಲಿ ಕೆಲವು ಹುಡುಗರು ಒಂದು ಕೆರೆ ಒಳಗ ಹಿಂಗೆ ಬಗಸಿಲಿ ನೀರು ಕುಡಿತಿದ್ರು. ಅವ್ನು ನೋಡಿದ ಕೈಲೇ ಬಗಸಿಲಿ ನೀರು ಕುಡಿ ಬರ್ತೀನಿ, ತೆಂಗಿನಕಾಯಿ ಪಂಚಕ್ಕೆ ಹೋಗ್ಬಿಟ್ಟು. ಒಂದ್ ಕಡೆಗೆ ಏನ್ ಹೇಳ ಶಾಸ್ತ್ರ ಧರ್ಮಶಾಸ್ತ್ರದಲ್ಲಿ ಏನ್ ಹೇಳ, ನಮ್ಮ ಮನೆಗಳಲ್ಲೇ ಸಂಪ್ರದಾಯ ಇರ್ತದೆ ನೋಡ್ರಿ, ಪದ್ಧತಿ ಇರ್ತದೆ. ಏನು ಅಂದ್ರೆ ಮನೆಯೊಳಗ ಸ್ವಲ್ಪ ಆಚಾರ ವಿಚಾರ ಇದ್ದವರು, ಮಡಿ ಮೈಲಿಗೆ ಇದ್ದವರು ಏನಂತಿರ್ತಾರಂದ್ರ ಇದು ಸಂಧ್ಯಾವಂದನ ತಮ್ಮಿಗೆ, ಇದು ಪೂಜೆ ತಮ್ಮಿಗೆ, ಇದು ಮಡ್ನೀರು ಅಂತ ತಿಳ್ಕೊಂಡು ಹೆಂಗ ಅಂದ್ರೆ ಸಂಧ್ಯಾವಂದನ ತಮ್ಮಿಗೆ ಬ್ಯಾರೆ, ಮಡ್ನೀರು ಅಂದ್ರೆ ಪೂಜೆ ತಮ್ಮಿಗೆ ಬ್ಯಾರೆ, ಆಮೇಲೆ ಮತ್ತೇನಪ್ಪಾ ಅಂತಂದ್ರ ಮತ್ತೇನು ಮಾಡೋ ಒಂದು ನೀರ್ ಬ್ಯಾರೆ, ಕುಡಿಯೋ ನೀರ್ ಬ್ಯಾರೆ, ಇತ್ಯಾದಿ ಇತ್ಯಾದಿ ಇಟ್ಟಿರ್ತಾವ. ಸಾಧುಗಳ ಹತ್ರ ಬಂದ ಕಮಂಡಲ್ ಇರ್ತದೆ, ಯಾರಿಗೆ ಏನಿರೋದೇ ಅವ್ರ ಕಡೆಗೆ ಪಾತ್ರೆ ಅಂಥವ್ರು ಇದು ಸಂಧ್ಯಾವಂದನದ ಕಮಂಡ. ಅವ್ರು ಶೌಚಕ್ಕೆ ಹೋಗ್ಬೇಕಾದ್ರೂ ಅದ ಕಮಂಡರು, ಸಂಧ್ಯಾವಂದನೆ ಮಾಡ್ಬೇಕಾದ್ರೂ ಅದ ಕಮಂಡರು, ಪೂಜೆ ಮಾಡ್ಬೇಕಾದ್ರೂ ಅದ ಕಮಂಡರು. ಅಂದ್ರೆ ಮತ್ ದೋಷ ಬರ್ತದಿಲ್ವೋ ಅಂದ್ರೆ ಬರಂಗಿಲ್ಲ. ಯಾಕೆ ಅಂದ್ರ ಮನೆಯೊಳಗೆ ಬಹಳ ತಂಗಿ ಇರ್ತಾವಂತ ಎಲ್ಲಾದ್ರೂ ಒಂದೊಂದು ಮಾಡಿರ್ಲಿಕ್ಕ ಅವ್ರ ಹತ್ರ ಒಂದೇ ಇರೋದ ಪಾತ್ರೆ ಇದ್ದಾಗ ಅವ್ರು ಬ್ಯಾರೆ ಬೇರೆ ಹೆಂಗ್ ಮಾಡ್ಕೊಟ್ಟು ಕೂಡ್ಲಿಕ್ಕೆ ಶಕ್ಯ. ಹೆಂಗೋ ಹಂಗೆ ಇರೋದಂದ್ರ ಪ್ರವೃತ್ತಿ ಬಂತು ಅಂದ್ರೆ ನೇಮಗಳ ಬಂದು, ಅರ್ಥಾತ್ ಪ್ರಪಂಚದ ವಿಸ್ತಾರ ಆಗಿ ಕತ್ಕೊಳ್ಳೋ ನೇಮಗಳು ಬಂದು. ಇದು ಏನಪ್ಪಾ ಅಂತಂದ್ರೆ ಇದು ನವರಾತ್ರಿ ಹಬ್ಬದಾಗ ಉಟ್ಕೊಳ್ಳೋ ಸೀರೆ, ಇದು ಸಾದಾ ಬಾಕಿ ದಿವಸ ಉಟ್ಕೊಳ್ಳೋ ಸೀರೆ ಜಗ್ಗ ಇರ್ತಾವೆ. ಹಿಂಗಾಗಿ ಅಂತಂದ್ರೆ ಇದು ಪಾರ್ಟಿಗೆ ಹೋಗೋ ಮುಂದೆ ಉಟ್ಕೊಳ್ಳೋ ಸೀರೆ, ಫಂಕ್ಷನ್ ಹೋಗೋ ಮುಂದೆ ಉಟ್ಕೊಳ್ಳೋ ಸೀರೆ ಅಂತ ಅನ್ಬೇಕಾಗಿ ಬರ್ತದೆ. ಇರುವ 2 ಸೀರೆ ಇದ್ದು ಅಂದ್ರೆ ಏನ್ ಮಾಡೋ ಹೇಳ್ರು, ಒಂದು ಕೋಲ್ ಮೇಲೆ ಒಂದು ಮೈ ಮೇಲೆ ಇದ್ದಾಗ ಇದು ಪಾರ್ಟಿಗೆ ಹೋಗೋ ಸೀರೆ, ಇದು ಮಡಿಗೆ ಉಟ್ಕೊಳ್ಳೋ ಸೀರೆ, ಇದು ಮೈಲಿಗೆ ಉಟ್ಕೊಳ್ಳೋ ಸೀರೆ, ಇದು ಮಾರ್ಕೆಟ್ನಾಗ ಹೋಗೋ ಸೀರೆ ಅನ್ನೋ ಪ್ರಶ್ನೆ ಬರಂಗಿಲ್ಲ. ಹೆಂಗೆ ನಾವು ಉಪಾಧಿಗಳನ್ನು ಬೆಳೆಸೋಕೆ ಹೋಗ್ತೀವೋ ಅದಕ್ಕೆ ಅನುಸಾರವಾಗಿ ಧರ್ಮದ ಬಂಧನಗಳು ಹೆಚ್ಚಾಕೋತ ಹೋಗ್ತಾವ. ಆದ್ರೆ ಹೆಂಗೆ ಉಪಾಧಿ ಕಡಿಮೆ ಆಗ್ತಾವನು, ಧರ್ಮದ ಬಂಧನೂ ಕಡಿಮೆ ಆಗ್ತವೆ. ಇರುವುದ ಒಂದು ಲಂಗೋಟಿ 2 ಲಂಗೋಟಿ ಅಂತಿದ್ದಾಗ ಅವನಿಗೇನು ಮತ್ತೊಂದು ವಸ್ತ್ರ ಇಲ್ಲ ಅಂದಾಗ 3ನೇದು ಎದಕ್ಕೆ ಹೆಂಗ ಉಪಯೋಗ ನಾವು ಉಟ್ಕೊಳ್ಳಿಕ್ ಶಕ್ಯ ಇದೆ. ಹೆಂಗೋ ಹಂಗೆ ಹೇಳಿದ ಅಂದ್ರೆ ಅವನ ಏನ್ ವಿಚಾರ ಮಾಡಿದ ಅಂದ್ರೆ ಕೈಲೇ ನೀರು ಕುಡಿಲಿಕ್ಕೆ ಬರ್ತಿದ್ರೆ ಪಂಚ ಎದಕ್ ಬೇಕಂತ ಹೋಗದ್ ಬಿಟ್ಟ. ಆಮೇಲೆ ಕೈಲೇ ನೀರು ಕುಡಿಲಿಕ್ಕೆ ಸತ್ತ. ಆಮೇಲೆ ಶೌಚಕ್ಕೆ ಹೆಂಗಿದೆ ಅಂದ್ರೆ ಅದನ್ನು ಹೇಳ್ತದೆ. ನಾವು ಕೂಡ್ಲಿಗೆ ಹೋಗಿದ್ದೀವಿ,
ಕೂಡ್ಲಿಯಲ್ಲಿ ಇರ್ತಿದ್ದು ನಾನು. ಕೂಡ್ಲಿಯಲ್ಲಿ ಇದ್ದಾಗ ಮುಂಜಾನೆ ಎದ್ದು ಕೂಡಲೇ ಅರ್ಥಾತ್ ಏನು ಅಂದ್ರೆ ಇವರೆಲ್ಲ ಈ ಊರಾಗಿನ ಬ್ರಾಹ್ಮಣರು, ವೈದಿಕ ಬ್ರಾಹ್ಮಣರು ಸಹಿತ ಲಂಗೋಟಿ ಮೇಲೆ ತುಂಗಭದ್ರಾ ನದಿಗೆ ಹೋಗ್ತಿದ್ರು. ನಾ ಎದಕ್ಕೆ ಹೋಗ್ಬಿಡ್ತಾರೆ, ಶೌಚಕ್ಕೆ ಹೋಗಿ ಬರ್ತಾ ಇದ್ದೆ. ಮತ್ ಮುಂದೆ ತೊಳ್ಕೊಳ್ಳೋದು ಅಲ್ಲೇ ನದಿ ಒಳಗನ ಪ್ರಶ್ನೆ ಬರೀತಾವೆ, ತಮ್ಗೆ ಯಾರು ಬೇಕು ಅಂತ ಹಿಂಗ್ ಹೋಗ್ಬಿಟ್ಟೆ. ಅವಾಗ ನಮಗೂ ಧೈರ್ಯ ಬಂತು, ಸ್ವಲ್ಪ ಅಡ್ಡಿಯಲ್ಲಿ ಹಿಂಗೂ ಇಲ್ಲಿ ಬರ್ತದೆ ಕೇಳ್ಬೇಕಾರೆ ಪೂಜೆ ಬೇಕಾದ್ರೆ. ಅರ್ಥಾತ್ ಏನು ಅಂದ್ರೆ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರ ನಾವು ಎಷ್ಟೆಷ್ಟು ನಿವೃತ್ತರಾಗ್ತೀವೋ ಅಷ್ಟಷ್ಟು ಉಪಾಧಿಗಳು ಎಷ್ಟೆಷ್ಟು ಉಪಾಧಿಗಳು ಕಡಿಮೆ ಆಗ್ತಾವನೋ ಅಷ್ಟಷ್ಟು ನಾವೇನಾಗ್ತೀವಿ ಅಂದ್ರ ನಾವು ಏನಾಗ್ತೀವಿ ಅಂದ್ರೆ ನಿರುಪಾಧಿಕ ಆಗ್ತೀವಿ. ಹೆಂಗೋ ಹಂಗ 5 ದಿನ ಸನತ್ರ ಏನೂ ಇದ್ದಿಲ್ಲ. ಅವನು ಒಂದ್ ದಿವಸ ಏನದ ಅಂದ್ರ ಮುಂಜಾನೆ ತನ್ನ ಗುಡಿಸೋದ್ ಮುಂದೆ ಒಂದಿಷ್ಟು ಕಟ್ಟಿಗೆ ಹಾಕಿ ಒಂದು ಉರಿ ಹಚ್ಕೊಂಡು ಅವನೇನ್ ಮಾಡಿದ್ದ ಅಂದ್ರ ಸೂರ್ಯ ಆ ಬೆಂಕಿ ಮುಂದೆ ಕೂತ್ಕೊಂಡು ಅಗ್ನಿ ಮುಂದೆ ಇದ್ರ ಮುಂದೆ ಉಳಿ ಮುಂದೆ ಕೂತ್ಕೊಂಡು ಕೈ ಕಾಶ್ಕೋತ ಕೂತಿದ್ದ. ಒಂದು ಶಾಸ್ತ್ರದಲ್ಲಿ ಒಂದು ಹೇಳಿದ ಏನು ಅಂದ್ರ ಅಗ್ನಿಂ ಅಗ್ರೇಣ ಸೂರ್ಯಂ ಪೃಷ್ಠೇನ ಸೇವಯೇ ಅಂತ ಹೇಳ. ನಾವು ಬೆಂಕಿ ಕಾಶ್ಕೋಬೇಕಾದ್ರ ಮುಂದಿಂದ ಕಾಶ್ಕೋಬೇಕು. ಸೂರ್ಯನ ಬಿಸಿಲಿನಲ್ಲಿ ನಾವು ಕೂಡ್ಬೇಕಾದ್ರೆ ಬೆನ್ನು ಸೂರ್ಯನ ಕಡೆ ಮಾಡಿ ಕೂಡ್ಬೇಕು ಅಂತ. ಉಲ್ಟಾ ಮಾಡಿದ ಏನಾಗ್ತದಂದ್ರ ಅಗ್ರೇನ ಸೂರ್ಯ ಪೃಷ್ಠೇನ ಸೇವೆಯೇ. ಸೂರ್ಯನನ್ನ ಬೆನ್ನಿಂದ ಕಾಶ್ಕೋಬೇಕು, ಅಗ್ನಿಯನ್ನ ಎದುರಿನಿಂದ ಕಾಶ್ಕೋಬೇಕು. ನಾವು ಅಗ್ನಿ ಕಡೆ ಬೆನ್ನು ಮಾಡಿ ಕೂತೀವಿ ಅಂದ್ರೆ ಮುಂದೆ ಹಿಂದೆ ಪೂರ ಹೊತ್ತಿನ ನಮಗೆ ಗೊತ್ತಾಗ. ಆಮೇಲೆ ಸೂರ್ಯನ ಕಡೆ ಮಾಡ್ಕೋತ ಕೂತೀವಿ ಅಂದ್ರೆ ಕಣ್ಣು ಕೂಗ್ತಾವೆ. ಆದ್ರಿಂದ ಏನದ ಸೂರ್ಯನ ಕಡೆಗೆ ಅವನ ಅಗ್ನಿ ಕಡೆಗೆ ಏನ್ ಮಾಡಿದ್ದ ಅಂತಂದ್ರೆ ಅದ ಸೂರ್ಯನ ಕಾಯಿಸ್ಕೋತ ಕೂತಿದ್ದ, ಸೂರ್ಯನ ಕಡೆ ಬೆನ್ನು ಮಾಡಿಕೊಂಡು ಕಾಯಿಸ್ಕೋತ ಕೂತಿದ್ದ. ಅವಾಗ ಅಲೆಕ್ಸಾಂಡರ್ ಏನ್ ಮಾಡಿದ ಅಂತ ಇಬ್ಬರು ಸೇವಕರನ್ನು ಕಳಿಸಿದ. ಅಂಥ ದೇಶಗಳಲ್ಲಿನೂ ಎಂತೆಂಥ ವೈರಾಗ್ಯ ಇದ್ದವ್ರಿದ್ರು ನೋಡಿ. ಅವನಿಬ್ಬರು ಸೈನಿಕರನ್ನು ಕಳಿಸಿದ ಕೂಡ ಅವ್ರು ಬಂದು ಕುದುರೆ ಮ್ಯಾಲ ಹೇಳಿದ್ರು, ಡಯಾಜಿನಸ್ ಅನ್ನೋದು ಏನು ಹೌದು, ನನಗೆ ಡಯಾಜಿನಸ್ ಅಂತ. ಅರ್ಥಾತ್ ಏನು ಅಂದ್ರೆ ಅವ ರಾತ್ರಿ ಏನ್ ಮಾಡ್ತಿದ್ದ ಅಂತಂದ್ರೆ ಹಗಲಿ ಏನ್ ಮಾಡ್ತಿದ್ದ ಅಂದ್ರೆ ಕೈಯಾಗ ಕಂದಿಲ್ ಹಿಡ್ಕೊಂಡು ಅಡ್ಡಾಡ್ತಿದ್ದ. ಮಂದಿಗೆ ಆಶ್ಚರ್ಯ, ನೀವು ಹಗಲಿಯಾಗಿ ಕಂದಿಲ್ ಹಿಡ್ಕೊಂಡು ಅಡ್ಡಾಡ್ತಾರ ಅಂತ ತಿಳ್ಕೊಂಡು. ಅವಾಗ ಅವ ಏನ್ ಮಾಡ್ತಿದ್ದ ಅಂದ್ರೆ ನಾನು ಮನುಷ್ಯರನ್ನ ಹುಡುಕಾಡ್ಲಿಕ್ಕೆ ಹತ್ತೀನಿ. ನಾನು ಏನ್ ಮಾಡ್ಲಿಕ್ಕೆ ಹತ್ತೀನಿ ಅಂದ್ರೆ ಸಾಮಾನ್ಯ ಮನುಷ್ಯರನ್ನ ಹುಡುಕಾಡ್ಲಿಕ್ಕೆ ಹತ್ತೀನಿ. ನಾವು ಅಂತೀವಲ್ಲ ಏನ್ರಿ ಕಾಮನ್ ಮ್ಯಾನ್ ಅಂತ. ಕಾಮನ್ ಮ್ಯಾನ್ ಅನ್ನೋದೇನ ಸರಳದ ಏನ್ರಿ, ಸಾಮಾನ್ಯ ಮನುಷ್ಯ ಅನ್ನುವಂಥ ಸಿಗ್ಲಿಕ್ಕೆ ಶಕ್ಕಿಲ್ಲ ಅಂತ. ನಾ ಕಾಮನ್ ಮ್ಯಾನ್ ಹುಡುಕಾಡ್ಲಿಕ್ಕೆ ಹತ್ತೀನಿ ಅಂತ ಹೇಳ್ತದೆ. ಇರ್ಬಾರ್ದು. ಅವನಿಗೆ ಅವ ಸೈನಿಕರು ಏನಂದ್ರು ಅಂದ್ರ ಅಲೆಕ್ಸಾಂಡರ್ ನೀನು ಕರೀಲಿಕ್ಕೆ ಹತ್ಯಾನ. ನಾವಂದ ನನಗೇನು ಸೌಡಿಲ್ಲ, ನಾ ಬರಂಗಿಲ್ಲ. ಈಗ ಸೌಡಿಲ್ಲ, ನಾ ಬರಂಗಿಲ್ಲ. ಅದ ಪಾಲನೆ ಕಲ್ಪನಾದೇವ ಅಲೆಕ್ಸಾಂಡರ್ ಅಂದ್ರೆ ಯಾರು, ಸಮ್ರಾಟ್ ಚಕ್ರವರ್ತಿ. ಅವನಿಗೆ ಹೇಳಿ ಕಳ್ಸ್ಯಾರ ಕರ್ಕೊಂಬ ಅಂತ. ನಾ ಬರಂಗಿಲ್ಲ. ಅವ್ರು ಬಹಳಷ್ಟು ಆಗ್ರಹ ಮಾಡಿದ್ರು, ನೋಡು ಮತ್ತ ದೊಡ್ಡ ಮನುಷ್ಯ ಇದ್ದಾನ, ನಿನ್ಗ ಏನ್ ಬೇಕಾದ್ರೂ ಕೊಡ್ತಾರ ನಿನಗ, ಅವ್ನ್ ಕರ್ಲಿಕ್ಕೆ ಹತ್ತಾನ, ನೀನ್ ಬಾ ಅಂತ. ನಾ ಬರಂಗಿಲ್ಲ ಅಂತ. तुकाराम महाराजांनी छत्रपती शिवाजी ಏನಂದ ಅಂದ್ರೆ महाराज आपण म्हणजे याच्यात या म्हटले, राजवाड्यात या म्हटले, ನೀವು ನಮ್ಮ ಅರಮನೆಗೆ ಬರಬೇಕು ಅಂದ. अವಾಗ तुकाराम महाराजांದ್ರು शिवबा आम्ही तेथे येऊन काय करणार, नावाला बंद ಏನ್ ಮಾಡಬೇಕಾಗಿದೆ, आम्ही इथे भगवंताचे नाम घेत, भगवंताचे भक्त, आम्ही भगवंताचे नाम घेत इथे आपल्या अंगणात मातीमध्ये लोळणारी माणसं तिथे येऊन तरी आम्ही काय करणार. अर्थात म्हणजे आम्ही एक त्याला ते काय म्हणतात, तेथे काय वसे समाधान, तुमच्या ಅರಮನೆಯೊಳಗೆ ಏನ್ ಸಮಾಧಾನ. ನಾವು ಸುಮ್ಮನೆ ಏನಪ್ಪ ಅಂದ್ರೆ ಈ ಹಾಲು ಮಣ್ಣಾಗ ಕೂತ್ಕೊಂಡು ಭಗವಂತ ನಾಮಸ್ಮರಣೆ ಮಾಡ್ಕೋತ ನಾವು ಇಲ್ಲೇ ಏನಪ್ಪ ಅಂದ್ರೆ ನಾವು ಮಣ್ಣಾಗ ಕೂತ್ಕೊಂಡಿರೋರು. ನಮ್ಮ ಮನೆಯೊಳಗೂ ಮಣ್ಣು, ಹೊರಗೂ ಮಣ್ಣು. ಮನೆಯೊಳಗೆ ಏನ್ ಝಳಝಳ ಇರ್ತದೇನ್ರಿ, ಮಣ್ಣಿನ ಮನಿ ಸೋಳ್ತಿರ್ತಾವ, ಬಿದ್ದಿರ್ತಾವ. ಅಂಥದ್ರೊಳಗ ನಾವು ಕೂತ್ಕೊಂಡಿರೋರು ಅಲ್ಲಿ ಅರಮನೆಗೆ ಬಂದು ನಾವು ಏನ್ ಮಾಡ್ಬೇಕಾಗಿದೆ, ಅಲ್ಲೇನಂತ ಸಮಾಧಾನದ ನಾವು ಬರ್ಬೇಕು. ಛತ್ರಪತಿ ಶಿವಾಜಿ ಅರಮನೆಯೊಳಗೆ ಸಮಾಧಾನ ಇದ್ದಿದ್ದಿಲ್ಲ. ಯಾಕೆಂದ್ರೆ ಅವ್ನಿಗೆ 8 ಮಂದಿ ಹೆಂಡರು ಅನ್ಬೋದು ಸಮಾಧಾನ ಇಲ್ಲ, ಅವ್ನ ಖಾತ್ರಿ ಆಗ್ಲಿಲ್ಲ.
ಮತ್ತ ಅದೇನು ಬಿಡಿಸಿ ಹೇಳ್ಬೇಕಾದ ಅವಶ್ಯಕತೆನೇ ಇಲ್ಲ. ಒಬ್ರಿಗೆ ಆಗ್ತಿದ್ದಿಲ್ಲ. ಹಿಂಗಾಗಿ ಏನಾಯ್ತು ಅಂತಂದ್ರ ಶಿವಾಜಿ ಅರ್ಥಾತ್ ಶಿವಾಜಿ ಮಗ ಸಂಭಾಜಿ, ಆ ಸಂಭಾಜಿನ ಎಲ್ಲಾರು ಅರ್ಥಾತ್ ಏನು ಅಂದ್ರೆ ಅವರೆಲ್ಲರೂ ಕೆಡಿಸಿಬಿಟ್ಟು ಸಂಭಾಜಿದೇನದನೋ ಅವನ ವ್ಯಕ್ತಿತ್ವನ ಫೇಲ್ ಆಗಿ ಅವ್ನು ಮುಂದೆ ಏನ್ ಮಾಡ್ತಿ ಎಂಥೆಂಥ ಇದನ್ನ ಮಾಡಿದ ಅಂತಂದ್ರೆ ಬ್ಯಾಡ ಅದನ್ನ ಸುದ್ದಿ ಹೇಳೋದು ಮಾತಾಡ. ಅರ್ಥಾತ್ ಏನು ಅಂದ್ರೆ ಯಾರು ಛತ್ರಪತಿ ಶಿವಾಜಿ ಅತ್ಯಂತ ಆತ್ಮೀಯರಾಗಿದ್ರು, ಎಡಗೈ ಬಲಗೈ ಅನ್ನುವಂಥವ್ರು ಇದ್ರು, ಅಂಥವ್ರು ಆನಿ ಕಾಲಕ್ಕೆ ಹಾಕಿ ಕೃಷಿಸಿದವ ಸಂಭಾಜಿ ಅಂತ. ಅವನು ಮಾಡಿರೋದು ಒಂದೇ ಎರಡೇ. ಅರ್ಥಾತ್ ಏನು ಅಂತಂದ್ರೆ ಅದನ್ನ ನೋಡಿ ಮುಸಲ್ಮಾನ ಸೇರಿದ ಛತ್ರಪತಿ ಶಿವಾಜಿ ಹೊಟ್ಟೆಯನ್ನು ಹೆಚ್ಚಿಕೊಂಡು ಶಿವಾಜಿ ಏನ್ ಮಾಡಿ ಹಾಸಿಗೆನ ಹಿಡಿದ್ಬಿಟ್ರಿ. ಅಂಥ ಪರಿಸ್ಥಿತಿ ಸಂಭಾಜಿ ಇಟ್ಕೊಂಡು ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರ ತೇಥೆ ಕಾಯವಸೆ ಸಮಾಧಾನ, ಅಲ್ಲೇ ಸಮಾಧಾನ ಇದೆ ಅಂತ ತಿಳ್ಕೊಂಡು ಹೆಂಗೆ ಹೇಳಿದ್ರು. ಹಂಗೆ ಡಯೋಜನಸ್ ಏನಂದ ನಾ ಬರಂಗಿಲ್ಲ. ಅವ್ರು ಹೋಗಿ ಪ್ರತ್ಯಕ್ಷ ಇವನ ಬಂದ, ಅಲೆಕ್ಸಾಂಡರ್ನ ಬಂದೇಲ್ಲ ಅಲೆಕ್ಸಾಂಡರ್ ಬಂದಿದ್ದೀನಿ ಇರಬಹುದು ಅಂತ ಕಲ್ಪನಾ ಮಾಡಿದ್ರು. ನಮ್ಮ ಮನೆಗೆ ಯಾರು ಒಬ್ರು ಸ್ವಲ್ಪ ಶ್ರೀಮಂತ ಮನುಷ್ಯ ಬಂದು ಕೂಡ ಏನು ಆದರ ಆತಿಥ್ಯ ಮಾಡ್ತೀವಿ, ಏನ್ ಇಲ್ಲದ ಮನ್ಯಾಗ ಚೋಲ್ ಕಪ್ಪು ಬಸಿ ಇಲ್ಲ, ಮಕ್ಕಳ ಮನೆಗೆ ಹೋಗಿ ಕಪ್ಪು ಬಸಿ ತಂದು ನಮ್ದು ದೊಡ್ಡ ಸಿಹಿ ತೋರಿಸ್ತೀವಿ. ಅರ್ಥಾತ್ ಏನು ಅಂದ್ರೆ ಮನ್ಯಾಗ ಚಲೋ ಪ್ಲೇಟ್ ಇದ್ದಿದ್ದಿಲ್ಲ ಅಂದ್ರೆ ಮತ್ತೊಬ್ಬರ ಮನೆಗೆ ಹೋಗಿ ಹಿಂದಿನ ಮನೆಗೆ ಹೋಗಿ ಚಲೋ ಪ್ಲೇಟ್ ಇಸ್ಕೊಂಡು ಬಂದು ನಮ್ದು ಏನ್ ಮಾಡ್ತೀವಿ ಅಂದ್ರೆ ದೊಡ್ಡ ಸ್ಥಿತಿ ತೋರಿಸ್ಲಿಕ್ಕೆ ಹೋಗ್ತೀವಿ. ಇದ್ದದ್ದನ್ನು ಮಾಡ್ಲಿಕ್ಕೆ ನಮ್ಗೆ ಏನಾಗುದಿಲ್ಲ ಅಂದ್ರೆ ಆಗುದಿಲ್ಲ. ಇದ್ದದ್ರೊಳಗೆ ನಮ್ಗೆ ಸಣ್ಣತನ ಬರ್ತದೆ. ನಮ್ಮನ್ನು ಮಂದಿ ಸಾಮಾನ್ಯ ಜನರು ಅಂತ ತಿಳ್ಕೊತಾರೆ. ಇಟ್ಕೊಂಡ ಯಾಕೆ ಹೇಳಿಕತ್ತೀನಿ ಅಂತಂದ್ರ ಅರ್ಥಾತ್ ನಾನು ಅಲೆಕ್ಸಾಂಡರ್ ಈಗ ಬಂದಿದ್ದೀನಿ ಅಂತ ಅದು ಕೂಡಲೇ ಇರ್ಬಹುದು. ಅಲ್ಲ ನೀನು ನನ್ನ ಜೊತೆಗೆ ಬಾ, ನಮ್ಮ ಮನೆಗೆ ಬರಂಗಿಲ್ಲ. ಅವಾಗ ಅಲೆಕ್ಸಾಂಡರ್ ನಿನ್ಗೆ ಏನ್ ಬೇಕಾದ ಕೇಳೋದು ಕೊಡ್ತೀನಿ. ಅವನ್ ನನಗೆ ಏನ್ ಬೇಡ ನನ್ಗೆ ಬೇಕಂತ ಏನೇನು ಅನ್ಸಿಲ್ಲ. ನನಗೇನು ಈಗ ಏನದನ್ನ ಇದಕ್ಕಿಂತ ಹೆಚ್ಚಿಗೆ ಬೇಕಂತ ಏನು ಅನ್ಸೇ ಇಲ್ಲ. ಇಲ್ಲ ನಾನು ನಿನ್ಗೆ ಏನ್ ಬೇಕಾದ ಕೇಳ್ತೀನಿ ಕೊಡ್ತೀನಿ ಅಂತಂದ ಕೊನೆಗೆ ಅವ 2-3 ಸಲ ಅಂದ ಕೂಡಿ ಹಂಗಾರ ಅಡ್ಡಿಲ್ಲ ಹೇಳ್ತೀನಿ ಕೇಳು. ನಾನು ನೋಡಿದೆ ಬಿಸಿಲು ಕಾಶ್ಕೋತ ಕೂತೀನಿ, ನನ್ನ ಬೆಂದ ಮೇಲೆ ನ್ಯಾಣ ಬಿದ್ದದ, ನೀವು ಸ್ವಲ್ಪ ಬಾಜು ಸರಿ ಅದು. ಅಲೆಕ್ಸಾಂಡರ್ ಆಶ್ಚರ್ಯ ಆಗಿದ್ದು. ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರ ಅಂತಃಕರಣದೊಳಗಿಂದ ಬರ್ಬೇಕಿಲ್ಲ ನಮ್ಗೆ ಅಲಂ ಬುದ್ಧಿ ಅಂತ ಸಾಕಿನ್ನ. ಈ ಪ್ರಪಂಚದ ಒಂದೇನು ಅಂದ್ರೆ ಸಾಕು, ನೋಡಿದ್ದಾತು, ಕಂಡದ್ದಾತು, ಅನುಭವಿಸಿದ್ದಾತು, डोळे उघडून जर प्रपंच केला 1 ವರ್ಷ त्यात काहीच नाही कळू देत. ಕಣ್ಣ ತೆಗೆದು ಪ್ರಪಂಚ ಮಾಡಿದ್ರೆ 1 ವರ್ಷದೊಳಗೆ ಅದ್ರೊಳಗೆ ಏನೇನು ಆಗ್ತಿಲ್ಲ ಅನ್ನೋದು ತಿಳಿದು ಹೋಗ್ಬಿಡ್ತು. ಆದ್ರೆ ನಾವು ಕಣ್ಣು ಮುಚ್ಚಿ ಕಣ್ತನಕ ಪ್ರಪಂಚ ಮಾಡಿದ್ರು ನಮ್ಗೆ ಅದ್ರೊಳಗೆ ಏನಿಲ್ಲ ಅನ್ನೋದು ತಿಳಿದೇ ಇನ್ನೂ ಏನೋ ಅದ ಕಾಣಿಸ್ತದೆ, ಇನ್ನೂ ಏನೋ ಅದ ಮುಚ್ಚಿಟ್ಟಾಗ ಕಾಣಿಸ್ತದೆ ಅಂತ ಅನಿಸ್ತದೆ. ಇನ್ನೂ ಏನೇನೋ ಅದ ಒಳಗೆ ಹೋದಂಗೆ ಇನ್ನೂ ಬಹಳ ಇದೊಂದು ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಗಳು ನಾವು ಏನಾದ್ರೂ ವಿಚಾರ ಸತ್ಸಂಗ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೋಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಜ್ಞಾನೇಶ್ವರಿಯನ್ನು ಶ್ರವಣ ಮಾಡ್ತಾ ಇದ್ದೀವಿ. 4-5 ಓದಿ ಹೇಳ್ತೀನಿ. ಅರ್ಥಾತ್ ಏನು ಅಂತಂದ್ರೆ ತತ್ಪೂರ್ವದಲ್ಲಿ ಆ ಮಹಾತ್ಮರಿಗೆ ನಾವು ಅಂತಃಕರಣ ಪೂರ್ವಕವಾಗಿ ನಮಸ್ಕಾರ ಮಾಡೋಣ. ಅರ್ಥಾತ್ ಏನು ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಮನತೋ ಜ್ಞಾನ ರಾಜ ಸುಪಾತ್ರ दया कविता महापुण्य राशि नमस्कार माधा सद्गुरु श्री ज्ञानेश्वराशि सद्गुरुनाथ महाराज की जय. ಭಗವಂತ ಏನ್ ಹೇಳ್ತಾನೆ ಅಂದ್ರೆ ನೋಡಿ 3 ಶ್ಲೋಕ ನೋಡಿದ್ವಿ ನಾವು. ಯಾವ ಅಂದ್ರೆ ಅನನ್ಯಾಶ್ಚಿಂತ ಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಈ ಭಗವದ್ಗೀತೆ ಒಂದು ವಿಲಕ್ಷಣವಾದ ವೈಶಿಷ್ಟ್ಯ ಏನು ಅಂದ್ರೆ ನೀವು ದಿನ ಓದ್ಕೋತ ಹೋದ್ರು ದಿನ ಒಂದು ನಮಗೆ ಅರ್ಥ ನಮ್ಗೆ ಕಲ್ಪನಾ ಬರ್ತದೆ. ಅದ್ರೊಳಗೆ ಏನಾದ್ರೂ ಒಂದು ಶಬ್ದ ಏನೋ ಒಂದು ವಿಶಿಷ್ಟವಾದ ಅರ್ಥ ನಮ್ಗೆ ಏನಾಗ್ತಂದ್ರ ಕಲ್ಪನಾ ಬರ್ತದೆ. ಯಾಕೆ ಹಂಗಾಗ್ತದೆ ಅಂತಂದ್ರೆ ಮುಂಜಾನೆ ಸಹಜ ಇಲ್ಲಿ ಬರು ನನ್ನ ತಲೆಯಾಗ ಒಂದು ವಿಚಾರ ಬಂದಿತ್ತು, ಇಲ್ಲಿ ಬರುಕ ಮರ್ತಿತ್ತ ಈಗ ನೆನಪಾದ. जीवन एक ऐसा उलझा हुआ घाट है, इसको आप कितने ही सुलझाने का कोशिश करो तो यह उलझते ही जाएगा. जीवन ऐसा एक उलझा हुआ घाट है कि आप इसको कितने ही सुलझाने का कोशिश करो यह उलझते ही जाएगा. ಇದು ಎಂಥ ಒಂದು ವಿಚಿತ್ರ ಗಂಟದ ಅಂದ್ರ ನೀವು ಯಾವ ಬಾಜುದಿಂದ ಬಿಡಿಸ್ಲಿಕ್ಕೆ ಹೋದ್ರು ಮತ್ತೊಂದು ಗಂಟ ಬೀಳ್ತದ ಹೊರತು ಮತ್ತ ಅದೇನಪ್ಪ ಅಂದ್ರ ಗಂಟು ಬಿಚ್ಚಿತು ಅಂತ ಆಗುವುದಿಲ್ಲ.
ಮತ್ತೆ ಯಾವಾಗ ಬಿಸ್ತದ ಅಂದ್ರ ಕೇವಲ ಸದ್ಗುರುಗಳಿಗೆ ಶರಣ ಹೋದಾಗ ಮಾತ್ರ ಆ ಗಂಟು ಹೆಂಗ ಬೀಚ್ತದ ಅನ್ನೋದು. ಈ ನೋಡಿ ಸ್ವೇಟರ್ ಹೆಣದಿರ್ತಾರ, ಅದು ಕನೀಗ ಒಂದು ದಾರ ಶುರು ಮಾಡಿದ್ರು ಒಂದು ಸ್ವೇಟರ್ ಮುಗಿದು ಮತ್ತೆ ಅಲ್ಲಿಗೆ ಬಂದು ಅದ್ 2 ಗಂಟು ಹಾಕಿ ಇಟ್ಬಿಟ್ಟಿರ್ತಾರ. ನಾವು ಸ್ವೇಟರ್ ಬಿಚ್ಚಬೇಕು ಅಂದ್ರೆ ಅದು ಎಲ್ಲಿ ಗಂಟು ಹಾಕಿ ಇಟ್ಟಿರ್ತಾರ ಅದನ್ನ ಬಿಚ್ಕೋಬೇಕು. ಅದನ್ನ ಹಿಡಿದು ಹಿಂಗೆ ಜಕ್ಕೋತ ಹೋಗ್ಬಿಟ್ರೆ ಪೂರಾ ಸ್ವೇಟರ್ ಬಿಚ್ಚಿ ಬಿಡ್ತದ. ಹೆಂಗೋ ಹಂಗೆ ಇರೋದಂದ್ರ ನಾವು ಬೇಕಾದಷ್ಟು ಪುಸ್ತಕ ಓದುವಲ್ವಿ, ಬೇಕಾದಷ್ಟು ಪ್ರವಚನ ಮಾಡುವಲ್ವಿ, ಕೇಳುವಲ್ವಿ, ಅಥವಾ ಮತ್ತೇನಾದ್ರೂ ನಾವು ಅಭ್ಯಾಸ ಮಾಡುವಲ್ವಿ. ಆದ್ರೆ ಎಲ್ಲಿವರೆಗೂ ನಾವು ಸದ್ಗುರುಗಳಿಗೆ ಇದರದ್ದು ಅದು ಗಂಟು ಎಲ್ಲಿ ಗಂಟು ಹಾಕೊಂಡದ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಆದ್ರಿಂದ ನಾವು ಏನ್ ಮಾಡ್ಬೇಕು, ಕೊನೆಗೆ ಅವ್ರಿಗೆ ಶರಣ ಹೋಗುದು ಹೊರತು ಈ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ, ಗಂಟು ಬಿಚ್ಚಂಗಿಲ್ಲ. ಆಮೇಲೆ ಅದರೊಳಗಿಂದ ಉಂಟಾಗಿರ್ತಕ್ಕಂಥ ದುಃಖ, ಚಿಂತೆ, ಕಾಳಜಿ, ಅಸಮಾಧಾನ ಇವು ದೂರ ಆಗಂಗಿಲ್ಲ. ಆದ್ರಿಂದ ನಾವು ಕೊನೆಗೆ ಏನ್ ಮಾಡ್ಬೇಕಾಗಿರುತ್ತಂದ್ರ ಅವನಿಗೆ ಶರಣ ಹೋಗ್ಬೇಕಾಗಿರುತ್ತದೆ. ಆದ್ರಿಂದ ಅವನಿಗೆ ಅನನ್ಯವಾಗಿ ನಾವು ಏನ್ ಮಾಡ್ಬೇಕು ಅಂತ ಚಿಂತೆ, ಅವನನ್ನು ಸ್ಮರಣೆ ಮಾಡ್ಬೇಕು. ಆ ರಾಮಕೃಷ್ಣ ಪರಮಹಂಸರು ಹೇಳಿದ್ರು ಹೆಂಗದ ಅಂತಂದ್ರೆ ನಾಯಮಾತ್ಮ ಪ್ರವಚನೇನ ಲಭ್ಯ. ಉಪನಿಷತ್ನ ಒಂದು ಮಂತ್ರ ಬರ್ತದೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ. ನಾವು ಅರ್ಥಾತ್ ಏನ್ ದೊಡ್ಡ ದೊಡ್ಡ ಪ್ರವಚನ ಮಾಡಿದ್ರು ಅವನ ಭಗವಂತನ ದರ್ಶನ ಆಗುದಿಲ್ಲ, ಕೇಳಿದ್ರು ದರ್ಶನ ಆಗುದಿಲ್ಲ. ಮತ್ತೆ ಎದಕ್ಕೆ ಕೇಳ್ಬೇಕಂತಂದ್ರ ಮುಂದೆ ಏನ್ ಮಾಡಬೇಕು ಅಂತ ಅವ್ರು ಹೇಳಲ್ಲ, ಅದನ್ನ ಮಾಡ್ಲಿಕ್ಕೆ ತಲೆಯಾಗ ಬರೋದಕ್ಕಾಗಿ ಕೇಳ್ಬೇಕು, ಹೇಳಬೇಕಾಗಿ ಏನ್ ಮಾಡ್ಬೇಕಂತ ಹೇಳಿ ಹೇಳ್ತೀನಿ ನಾನು. ನಾಯಮಾತ್ಮ ಪ್ರವಚನ ನಾವು ಮೇಧಯ, ನಾವು ಬೇಕಾದಷ್ಟು ಪ್ರಚಂಡ ಬುದ್ಧಿವಂತರಾಗಿರುವಲ್ವೇ ಶಕ್ಯನೇ ಇಲ್ಲ. ಇದೇ ತಲೆಯಾಗ ಇದು ಒಂದು ವಿಚಾರ ಬಂತೇನು ಅಂದ್ರೆ ನಾವು ಜಗತ್ತಿನೊಳಗೆ ದೊಡ್ಡ ದೊಡ್ಡ ವಿದ್ವಾಂಸರು ನೋಡ್ತೀವಿ, ಪಂಡಿತರು ನೋಡ್ತೀವಿ, ವಿಲಕ್ಷಣ ಪ್ರತಿಭಾವಂತರು ನೋಡ್ತೀವಿ. ಅದೇ ರೀತಿಯಾಗಿ ದೊಡ್ಡ ಡಿಗ್ರಿ ತಗೊಂಡಿರ್ತಕ್ಕಂಥ ದೊಡ್ಡ ಅರ್ಥಾತ್ ವೇದಾಂತದಲ್ಲಿ ಬಹಳಷ್ಟು ದೊಡ್ಡ ಡಿಗ್ರಿ ತಗೊಂಡು ಯೂನಿವರ್ಸಿಟಿ ಒಳಗೋ ಕಾಲೇಜ್ನೊಳಗೋ ಪ್ರೊಫೆಸರ್ ಆಗಿರ್ತಕ್ಕಂಥವ್ರು ನೋಡ್ತೀವಿ. ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಪದವಿಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು ನೋಡ್ತೀವಿ. ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಮಠಾಧೀಶರು ನೋಡ್ತೀವಿ, ಜಗದ್ಗುರುಗಳನ್ನು ನೋಡ್ತೀವಿ. ಆದ್ರೆ ಎಲ್ಲಿವರೆಗೂ ಅವ್ರ ಮನೋಭೂಮಿಕ ಭಗವಂತನಿಗೆ ಶರಣ ಹೋಗಬೇಕು, ಸದ್ಗುರುಗಳಿಗೆ ಶರಣ ಹೋಗ್ಬೇಕು ಅನ್ನೋ ಮನೋಭೂಮಿಕ ಅವರಲ್ಲಿ ಬರೋದಿಲ್ಲೋ ಅಲ್ಲಿವರೆಗೂ ಜೀವನದ ಪ್ರಶ್ನೆ ಬಗೆಹರಿದಿಲ್ಲ ಅಂತ. ಅವ್ರು ಬೇಕಾದ್ರೆ ದೊಡ್ಡ ಜಗದ್ಗುರು ಇರಲಿ, ಅಥವಾ ಸನ್ಯಾಸಿಗಳಿರ್ಲಿ, ಸ್ವಾಮಿಗಳಿರ್ಲಿ, ಪಂಡಿತರಿರ್ಲಿ, ವಿದ್ವಾಂಸರಿರ್ಲಿ, ಆದ್ರೆ ಸದ್ಗುರುಗಳಿಗೆ ಶರಣ ಹೋಗುದು ಹೊರತು ಆ ಜೀವನದ ಏನದ ಅಂದ್ರೆ ಆ ಪ್ರಶ್ನೆ ಬಗೆಹರಿಯಂಗಿಲ್ಲ. ಅರ್ಥಾತ್ ಆದ್ರಿಂದ ಏನದ ಅಂದ್ರೆ ದೇಹ ಬುದ್ಧಿಯಲ್ಲಿ ತಗೊಂಡು ನಾವು ಬೇಕಾದಂತಹ ದೊಡ್ಡ ದೊಡ್ಡ ಕರ್ತೃತ್ವವನ್ನು ನಾವು ಮಾಡಿ ತೋರಿಸಿದ್ರು, ಪುರುಷಾರ್ಥವನ್ನು ನಾವು ಮಾಡಿ ತೋರಿಸಿದ್ರು, ಪರಾಕ್ರಮ ಮಾಡಿ ತೋರಿಸಿದ್ರು, ದೇಹ ಬುದ್ಧಿಯೊಳಗಿರ್ತಕ್ಕಂಥ ನಮ್ಮ ಜೀವನದೊಳಗ ಸಮಾಧಾನ ಏನಂದನೋ ಸರ್ವಥಾ ಅನುಭವ ಬರಂಗಿಲ್ಲ. ಬೇಕಾದ ದೊಡ್ಡ ದೊಡ್ಡ ಏನಂದ್ರ ಜಗತ್ ಪ್ರಸಿದ್ಧ ಸಂಗೀತಗಾರರಾಗಿರ್ಲಿ, ಜಗತ್ ಪ್ರಸಿದ್ಧ ಕಲಾಕಾರರಾಗಿರ್ಲಿ, ಅಥವಾ ಜಗತ್ ಪ್ರಸಿದ್ಧ ಪಂಡಿತರಾಗಿರ್ಲಿ, ಪ್ರವಚನಕಾರರಾಗಿರ್ಲಿ, ಏನ್ರಿ ಹೆಂಗ್ ಪ್ರವಚನ ಮಾಡ್ತಾರ್ರಿ ಅಂತಂದ್ರ ಅರ್ಥಾತ್ ಶಂಕರಾಚಾರ್ಯ ಒಂದ್ ಕಡೆ ಬರೀತಾರೆ ಏನು ಅಂದ್ರ ವಾಗ್ವೈಖರಿ ಶಬ್ದ ಝರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ಪಾಂಡಿತ್ಯಂ ವಿದ್ವತ್ತಂ ವಿದುಷಾಂ ತದ್ವತ್ ಭುಕ್ತಯೇ ನತು ಮುಕ್ತಯೇ. ಏನ್ರಿ ಅವ್ರು ಪ್ರವಚನ ಮಾಡ್ಲಿಕ್ಕತ್ತು, ಏನ್ ಭಾಷಣ ಮಾಡ್ತಾರ್ರಿ, ಅದ್ಭುತ ಭಾಷಣ ಮಾಡ್ತಾರ. ವಾಗ್ವೈಖರಿ ಶಬ್ದ ಝರಿ, ಶಬ್ದ ಅನ್ನುವಂಥದ್ದು ಏನು ಝರಿ ಹರಿದಾಗ ಹರಿತದ. ಅರ್ಥ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ, ಎಂಥೆಂಥ ಶಾಸ್ತ್ರಗಳಲ್ಲಿ ಎಷ್ಟು ಚಂದ ವ್ಯಾಖ್ಯಾನ ಮಾಡ್ತಾರೆ. ಅರ್ಥಾತ್ ಇದೆಲ್ಲ ಏನ ವೈದುಷ್ಯಂ ವಿದುಷಾಂ ತದ್ವತ್, ಇದೆಲ್ಲ ವೈದುಷ್ಯ ಅಂದ್ರೆ ಪಾಂಡಿತ್ಯ ಏನದನು, ಆ ವಿದುಷಾಂ ಅಂದ್ರ ವಿದ್ವಾಂಸರಿಗೆ ಹೆಂಗಂದ್ರ ಭುಕ್ತಯೇ ನತು ಮುಕ್ತಯೇ. ಇದೆಲ್ಲ ಏನಪ್ಪಾ ಅಂದ್ರೆ ಸುಖೋಪಭೋಗಕ್ಕಾಗಿ ಆಗ್ತದೆ ಹೊರತು ಇದೇನು ಮೋಕ್ಷಕ್ಕಾಗಿ ಆಗೋದಿಲ್ಲ. ಆದ್ರಿಂದ ಯಾರಿಗೂ ಸಮಾಧಾನ ಇಲ್ಲ ಅಂತ ಹೇಳ. ದೊಡ್ಡ ದೊಡ್ಡ ಮಠಾಧೀಶರಿಗೆ ಸಮಾಧಾನ ಇಲ್ಲ, ಪಂಡಿತರಿಗೆ ಸಮಾಧಾನ ಇಲ್ಲ, ವಿದ್ವಾಂಸರಿಗೆ, ಅದೇ ರೀತಿಯಾಗಿ ಜಗತ್ತಿನ ಶ್ರೀಮಂತರಿಗೆ, ಅಧಿಕಾರಿಗಳಿಗೆ, ಕಲಾಕಾರರಿಗೆ, ಬೇಕಾದಷ್ಟು ಚಂದ ಪ್ರಪಂಚ ಮಾಡೋರಿಗೆ, ಏನ್ ಅದ್ಭುತ ಪ್ರಪಂಚ ಬಹಳ ಚಂದ ಮಾಡ್ತಾರೆ ಪ್ರಪಂಚ. ಅರ್ಥಾತ್ ಏನು ಅಂದ್ರೆ ಗಂಡ ಹೆಂಡತಿ 24 ತಾಸು ಅದ್ರೊಳಗೆ ಮುಳುಗಿರ್ತಾರೆ ನೋಡಿ. 24 ತಾಸು ಅದ್ರೊಳಗೆ ಮುಳುಗಿರೋದೇನು ಚಂದ ಪ್ರಪಂಚ ಮಾಡೋ ಲಕ್ಷಣ ಏನ್ರಿ? ಅದ್ರಾಗಿಂದ ಹೊರಗೆ ಬರೋದು ಚಂದ ಪ್ರಪಂಚ ಮಾಡೋದು. ಆದಿ ಪ್ರಪಂಚ ಕರಾವ ನೇಟಕ ಮಗ ಶೋಧಾವ ಪರಮಾರ್ಥಾಚ ವಿವೇಕ. ಸಮರ್ಥ ದಾಸಬೋಧಗಳು ಬರೀತಾರೆ
ಮುಂಚೆ ಪ್ರಪಂಚವನ್ನ ನೇಟಕ ಅಂತಂದ್ರೆ ಚಂದಂಗ ಅಂತ ಅರ್ಥ ಆಗ್ತದೆ ಕನ್ನಡದಲ್ಲಿ. ಆದ್ರೂ ಮಹಾರಾಜರು ಬಹಳ ಚಂದ ಹೇಳಿದ್ರು. ಮಹಾರಾಜರು ಏನಂದ್ರೆ ನೇಟಕ ಮಂಜೆ ನೇತಾನೇ ನಮೇ. ನೇಟಕ ಅಂದ್ರೆ ಚಂದಂಗ ಅಲ್ಲ, ಮಂಜೆ ಥೋಡಿಕೆ. ಯಾರಿಗೆ ಸ್ವಲ್ಪ ಪ್ರಪಂಚವನ್ನು ಸ್ವಲ್ಪದಲ್ಲಿ ಮಾಡ್ಲಿಕ್ಕೆ ಬಂತೋ ಅವ್ರಿಗೆ ಪರಮಾತ್ಮ ಸಾಧಿಸ್ತದೆ. 24 ತಾಸು ಯಾರಿಗೆ ಪ್ರಪಂಚಕ್ಕಾಗಿ 24 ತಾಸು ಯಾರಿಗೆ ಸಾಕಾಗಂಗಿಲ್ಲೋ ಅವ್ರಿಗೆ ಪರಮಾತ್ಮ ಮಾಡಲಿಕ್ಕೆ ಸಮಯ ಎಲ್ಲಿ ಸಿಗ್ತದೆ? ಏನಾದ್ರು 1 ತಾಸು ಜಪ ಮಾಡ್ಬೇಕು ಅಂದ್ರೆ ಅವ್ರಿಗೆ ಸಮಯನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಪ್ರಪಂಚ ಮಾಡ್ಲಿಕ್ಕೆ 24 ತಾಸು ಸಾಕಾಗೋದು. ನಾವು ನೋಡ್ತೀವಿ, ಎಷ್ಟೋ ಮನೆಯೊಳಗೆ ಹೋಗಿ ಇರ್ತಿದ್ವಲ್ಲ, ಅವಾಗ ನೋಡ್ತಿದ್ವಿ ಆ ಹೆಣ್ಮಕ್ಳು ಹೇಳ್ತೀನಿ ಇಷ್ಟು ಕೆಲಸ ಬಗ್ಸಿ ಮುಂಜಾನೆ ಹಿಡಿತ ಸಂಜೆ ತನಕಾನು ಕಲಿಗೆ ಸದ್ಯ ಏನು ಅಂತ ಕೆಲಸ ಇಲ್ಲ ಅಂದ್ರೆ ಹಳಿ ಭಾಂಡಿಗಳೆಲ್ಲ ತೆಗೆದು ತೊಳ್ಕೋತ ಕೂಡೋದು, ಹಳಿ ಅಲ್ವಿ ಅಲ್ಸರಿ ಎಲ್ಲ ತೆಗೆದು ಒಕ್ಕೋತ ಕೂಡುದು, ಹೊಲ್ಕೋತ ಕೂಡುದು, ಹೆಣ್ಕೋತ ಕೂಡುದು. ಹೆಣ ಬಿದ್ದು ಹೋಗ್ತದೆ ಪಾಪ. ಎಷ್ಟರೇ ಕೆಲಸ. ಮಹಾರಾಜರು ಬಹಳ ಚಂದ ಹೇಳಿದ್ರು. ಏನು ಅಂತಂದ್ರೆ ಮನ್ಯಾಗಿನ ಹೆಣ್ಮಕ್ಳು ಸಹಿತ ಹೆಂಗಿರ್ಬೇಕು ಅಂದ್ರೆ, ಅರ್ಥಾತ್ ಏನು ಅಂದ್ರೆ ಮುಂಜಾನೆ ಲಘುನ ಏನಾದ್ರು ಸ್ವಲ್ಪ ಮಾಡಿ, ಅರ್ಥಾತ್ ಏನು ಅಂದ್ರೆ ಗಂಡಸರು ಆಫೀಸಿಗೆ ಹೋದ ಕೂಡಲೇ ಅವರಿಗೂ ಏನದ ಅಂದ್ರೆ ಚಂದಾಗಿ 1-2 ತಾಸು ಕೂತು ಜಪ ಮಾಡ್ಲಿಕ್ಕೆ ಸಮಯ ಇರಬೇಕು ಅನ್ನೋ ಹಂಗ ಅವರು ತಮ್ಮ ಕೆಲಸ ಬಗ್ಸಿ ಮಾಡ್ಕೊತಿರ್ಬೇಕು. ಈಗ 2 ಗಂಡ ಹೆಂಡತಿ ಕೂತಾಗ ಅಥವಾ 2 ಮಕ್ಕಳು ನಾವು ಅಂತ ತಿಳ್ಕೊಳ್ಳು. ಅರ್ಥಾತ್ ಎಷ್ಟು ಬೇಕಾಗ್ತದೆ ಟೈಮ್ ಅದಕ್ಕೆ. ಅರ್ಥಾತ್ ಏನು ಅಂದ್ರೆ ಸ್ವಲ್ಪ ಹೊತ್ನಾಗ ಅಡಿಗೆ ಪಡಿಗೆ ಆಗ್ತದೆ, ಅದ್ರಾಗಿ ಕುಕ್ಕರು ಗಿಕ್ಕರು ಎಲ್ಲ ಇರೋದ್ರಿಂದ ಚಟ್ಪಟ್ ಅಡಿಗೆ ಆಗ್ತದೆ. ಆದ್ರಿಂದ ಏನಾಗಿದೆ ಅಂದ್ರೆ ಒಂದು ದೊಡ್ಡ ಶೋಕಾಂತಿಕಾರಿ ಸಮಾಜ ಇತ್ತು. ಈ ಎಲ್ಲಾನು ಚಟ್ನಿ ರುಬ್ಲಿಕ್ಕೂ ಒಂದು ಝಿರ್ರಂತಿದ್ರು ಚಟ್ನಿ ಆಗ್ತದೆ, ಆ ಕುಕ್ಕರ್ ಮೇಲೆ ಹಾಕಿ ತೆಗೆದ್ರೆ ಅನ್ನ ಆಗ್ತದೆ, ಸಾರು ಆಗ್ತದೆ. ಆಮೇಲೆ ಉಳಿದ ಸಮಯ ಮಾಡ್ಬೇಕೇನು ಕೆಲಸ, ಟಿವಿ ಬಂದು ಕುಡುದು. ಆಮೇಲೆ ಹೊರಗೆ ಬಂದು ಸೋಫಾ ಕೂತು ಅರ್ಥ ಬಂದವರು ಹೋದವ್ರ ಜೊತೆ ಹಾಲಿಟೇನು, ಗಂಡ ಹೆಂಡತಿ ಜೊತೆ ಜಗಳ, ಅವರೊಳಗೆ ಜಗಳ ಇದು ಇದೇನು ಅಂದ್ರೆ ಕೆಲಸ ನೋಡ್ರಿ. ಈಗ ಚಟ್ನಿ ರುಬ್ಕೋತ ಕೂತಿದ್ರೆ ಅದ್ರಾಗ 1 ಅರ್ಧ ತಾಸು ಹೋಗ್ತಿತ್ತು, ಅಡಿಗೆ ಮಾಡ್ಕೋತ ಒಲೆ ಹಚ್ಕೋತ ಕೂತಿದ್ರೆ ಅದ್ರಾಗ 1-2 ತಾಸು ಹೋಗ್ತಿತ್ತು. ಅಂತಾದ್ರೆ ಟೈಮನೇ ಹೋಗ್ತಿತ್ತು. ಈಗ ಅದಕ್ಕೂ ಟೈಮ್ ಹೋಗಂಗಿಲ್ಲ ಇಲ್ಲ. ಮತ್ತೆ ಏನ್ ಮಾಡುದು, ಪ್ರಸರಾಗಿ ಬಂದು ಕೂತು ಬರೇ ಬಡಬಡಿಸ್ಕ ಕೂಡ್ತಾರೆ ಅಂತ. ಅರ್ಥಾತ್ ಹಿಂಗಾಗಿ ಮನೆಯೊಳಗೆ ಏನಾಗ್ತವೆ ಅಂದ್ರೆ ಪ್ರಮಾದಗಳ ನಿರ್ಮಾಣ ಆಗ್ತವೆ. ಆದ್ರಿಂದ ಹೆಣ್ಮಕ್ಳಿಗೆ ಕೆಲಸ ಇರ್ಬೇಕೇನೋ ಖರೆ, ಆದ್ರೆ ಭಗವಂತನ ಭಕ್ತಿ ನಾಮಸ್ಮರಣೆ ಮಾಡ್ಬೇಕು ಅಂದ್ರೆ ಆದಿ ಪ್ರಪಂಚಕರಾವ ನೇಟಕ ಮುಂದೆ ನೇತಾನೆ ನಮೇ ಥೋಡಿಕ. ಯಾರಿಗೆ ಪ್ರಪಂಚವನ್ನು ಸ್ವಲ್ಪದರಲ್ಲೇ ಮಾಡ್ಲಿಕ್ಕೆ ಬಂತು ಅವ್ರಿಗೇನಾಗ್ತಂದ್ರೆ ಪರಮಾರ್ಥ ಸಾಧಿಸ್ತದೆ. ಆದ್ರಿಂದ ಮಹಾರಾಜರು ಏನಂತಾರೆ, ಅರ್ಥಾತ್ ಏನು ಅಂತಂದ್ರೆ ನಮ್ಗೆ ಪ್ರಪಂಚವನ್ನ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪದ್ರೊಳಗೆ ಮಾಡಿ ನಾವು ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳೋದಕ್ಕಾಗಿನೇ ಭಗವಂತ ಏನಂತಾರಂದ್ರ ಅನನ್ಯಾಶ್ಚಿಂತೆಯಂತೋ ಮಾಂ ಈ ಜನ ಪರ್ಯುಪಾಸತೆ ಅಂತ ತಿಳ್ಕೊಂಡು ಹೇಳ್ದ. ಯಾರು ಈ ರೀತಿಯಾಗಿ ಅನನ್ಯವಾಗಿ ನಾನು ಭಜನೆ ಮಾಡ್ತಾರೆ, ನಾಮಸ್ಮರಣೆ ಮಾಡ್ತಾರೋ ಅವ್ರು ನಾನು ಯೋಗಕ್ಷೇಮವನ್ನು ವಹನ ಮಾಡ್ತೀನಿ. ಅವ್ರ ಅಕಸ್ಮಾತ್ತಾಗಿ ಅವ್ರಿಗೆ ಏನಪ್ಪಾ ಅಂದ್ರೆ ನಾಮಸ್ಮರಣೆ ಮಾಡ್ಕೋತ ಕೂತಾಗ ಎದ್ದು ಹೋಗಿ ಅಡಿಗೆ ಮಾಡ್ಲಿಕ್ಕೆ ಊಟ ಮಾಡ್ಲಿಕ್ಕೂ ಒಂದು ಅನಿಸ್ತಿತ್ತು ಅಂದ್ರೆ ಅದನ್ನು ವ್ಯವಸ್ಥಾನ ಮಾಡ್ತೀನಿ ಅಂತ. ಮಹಾರಾಜರು ಒಂದ್ಸಲ ಗೋದಾವರಿ ಒಳಗೆ ಏನಾಯ್ತು ಅಂದ್ರೆ ಈ ಬಾಂಡಿ ತೊಳೆಯೋ ವಿಷಯದಲ್ಲಿ ಒಬ್ರಿಗೊಬ್ರಿಗೆ ಏನಾಯ್ತು ಅಂದ್ರೆ ಜಗಳ ಶುರುವಾದ. ಹೆಣ್ಮಕ್ಳು ಒಳಗೆ ಗಾದಿ ಹಿಡಿತು. ಅದು ಕೂಡ ಗಾದಿ ಹಿಡಿಯೋದ ಅಲ್ಲಿ ಮತ್ತೆ ಒಂದ್ಸಲ ಗಾದಿ ಹಿಡಂಗೆ ಅಡಿಗೆ ಮಾಡಿ ಅರ್ಥಾತ್ ಏನು ಅಂದ್ರೆ ಗಾದ್ಲಾತು. ಅವಾಗ ಮಹಾರಾಜರು ಕಲಿಸಿದ್ರು ಒಟ್ಟು ಯಾಕ ನೋಡಿ ಆಕಿ ಭಾಂಡಿ ತಿಕ್ ತೊಳಿ ಅಂತ ತೊಳಿಲಿಲ್ಲ ಹಂಗ ಹಿಂಗ. ಮಹಾರಾಜರು ನೀವ್ ಯಾರ್ಯಾರು ಏನು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ನೀವೆಲ್ಲರೂ ಕೈಯ ಸ್ವಸ್ಥ ಜಪ ಹಿಡ್ಕೊಂಡು ಕೂಡ್ರಿ. ನಿಮ್ಗೆ ಏನ್ ಕಲ್ಪನಾ ಅದ, ಇಲ್ಲಿ ಏನ್ ನಡೆದ, ಏನ್ ಆಗ್ಲಿಕ್ಕದ ಮತ್ತು ಹೆಂಗ್ ನಡೆದ ಅನ್ನೋದು ನಿಮ್ಗೆ ಏನ್ ಕಲ್ಪನಾ ಅದ, ನೀವೆಲ್ಲರೂ ಕೈಯ ಜಪ ಹಿಡ್ಕೊಂಡು ಕೂಡ್ರಿ. ನೀವು ನೋಡ್ಬೇಕಾದ್ರೆ ದಾರಿನೇ ಹೋಗೋ ಮನುಷ್ಯ ಒಳಗೆ ಬಂದು ಏನ್ ಮಾಡಿ ಹೋಗ್ತಾನ, ನಿಮ್ಗೆ ಅಡಿಗೆ ಮಾಡಿ ನಿಮ್ಗೆಲ್ಲ ಊಟಕ್ಕೆ ಹಾಕಿ ಹೋಗ್ತಾನ. ಪಾತೇರಿಗಳು ಬಂತಾವ, ಏನಾದ್ರು ಒಲೆ ಮೇಲೆ ಬೀಳ್ತಾವ, ನೀರ್ ತುಂಬ್ತಾವ, ಏನ್ ಆಗ್ಬೇಕು ಅದೆಲ್ಲ ಆಗ್ತದೆ. ನೀವ್ ಏನೇನು ಗಟ್ಟಿ ಇಡ್ಬೇಕಾಗಿಲ್ಲ. ಏನಂತ ತಿಳ್ಕೊಂಡ್ರಿ ನೀವು ಅಂತ ತಿಳ್ಕೊಂಡು ಅರ್ಥಾತ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರ ಏನ್ರಿ ಮತ್ ಬರೀ ಜಪ ಮಾಡ್ಕೋತ ಕೂತ ಪ್ರಪಂಚ ಹೆಂಗರಿ ಅಂತಂದ್ರೆ ಅದಕ್ಕ ಭಗವಂತ ಏನಂತ ಅಂದ್ರ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ತಿಳ್ಕೊಂಡು ಹೇಳಿ
ಇನ್ನು ಬ್ಯಾರೆ ಬೇರೆ ಜನರು ಒಂದು ಶ್ರದ್ಧಾ ಭಕ್ತಿಯಿಂದ ಬ್ಯಾರೆ ಬೇರೆ ಭಕ್ತರು ಬ್ಯಾರೆ ಬೇರೆ ಭಗವಂತನಿಗೆ ಆರಾಧಿಸ್ತಿದ್ರು ಅಥವಾ ಪೂಜೆ ಪುನಸ್ಕಾರ ಮಾಡ್ತಿದ್ರು ಅಂದ್ರೆ ಅವರಿಗೂ ಸಹಿತ ನಾನ ಏನ್ ಮಾಡ್ತೀನಿ ಅಂದ್ರೆ ಅವರು ನನ್ನ ಕಡೆಗೆ ಬರ್ತಾರೆ, ಅವರಿಗೂ ಸಹಿತ ನಾನು ಅನುಗ್ರಹ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ನಾನ ಏನಿದ್ದೀನಿ ಅಂದ್ರೆ ಎಲ್ಲಾ ಪೂಜೆ ಪುನಸ್ಕಾರ ಯಜ್ಞ ಯಾಗ ಹೋಮ ಹವನ ಅಥವಾ ವ್ರತ ವೈಕಲ್ಯಗಳ ಮುಖ್ಯ ನಾನ ಇದ್ದೀನಿ. ಭಗವಂತನ ನಾನ ಮುಖ್ಯ ಇರೋದ್ರಿಂದಾಗಿ ಅರ್ಥಾತ್ ಏನು ಅಂದ್ರೆ ಹಿಂಗೆ ತಿಳ್ಕೊಳ್ಳದೆ ಇದ್ದರೆ ಅವ್ರು ಮುಖ್ಯವಾಗಿರ್ತಕ್ಕಂತಹ ತತ್ವದಿಂದ ವಂಚಿತ ಆಗ್ತಾರೆ ಅಂತ ತಿಳ್ಕೊಂಡು ಹೇಳಿ ಯಾಂತಿ ದೇವೃತಾ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾದಿನೋಪಿಮಾ ಅಂತ ತಿಳ್ಕೊಂಡು ಹೇಳಿ ಯಾರ್ಯಾರು ಯಾವ ಯಾವ ದೇವತೆಗಳನ್ನು ಕುರಿತು ಆರಾಧನೆ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾರೋ ಅವ್ರವ್ರು ಏನ್ ಮಾಡ್ತಾರಂದ್ರ ಅವ್ರವ್ರ ದೇವತೆಗಳ ಕಡೆಗೆ ಹೋಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ದೇವತೆಗಳ ಭಕ್ತಿ ಮಾಡುವವರು ದೇವತ್ವದ ಕಡೆಗೆ ಹೋಗುವರು, ಪಿತೃಗಳ ಭಕ್ತಿ ಮಾಡುವವರು ಪಿತೃತ್ವದ ಕಡೆಗೆ ಹೋಗುವರು, ಭೂತಗಳ ಪೂಜೆ ಮಾಡುವವರು ಭೂತತ್ವದ ಕಡೆಗೆ ಹೋಗುವರು. ಅದರಂತೆ ನನ್ನ ಪೂಜೆ ಮಾಡುವವರು ನನ್ನ ಸ್ವರೂಪವೇ ಆಗುತ್ತಾರೆ. ನನ್ನ ಪೂಜಾ ಮಾಡುವುದು ಅಂದ್ರೆ ಏನು ಅಂದ್ರ ನಾವು ಮುಖ್ಯ ಪರಮಾತ್ಮನ ಪೂಜಾ ಮಾಡ್ಲಿಕ್ಕೆ ಹತ್ತೀವಿ ಅನ್ನುವಂತಹ ಭಾವನೆಯಿಂದ, ಅರ್ಥಾತ್ ರಾಮದೇವ್ರ ಪೂಜೆ ಮಾಡಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಸಾಕೇತಕ್ಕೆ ಹೋಗ್ತೀವಿ, ರಾಮದೇವ್ರ ಲೋಕಕ್ಕೆ ಹೋಗ್ತೀವಿ. ಕೃಷ್ಣನ ಪೂಜೆ ಮಾಡಿದ್ರೆ ಗೋಲೋಕಕ್ಕೆ ಹೋಗ್ತೀವಿ, ಕೃಷ್ಣನ ಲೋಕಕ್ಕೆ ಹೋಗ್ತೀವಿ. ಆದ್ರೂ ಸಹಿತ ಅವು ಎರಡೂ ಲೋಕನು ಏನವನು ಪರಮಾತ್ಮ ಸ್ವರೂಪದನೇ ಇರೋದ್ರಿಂದಾಗಿ ನಾವು ಭಗವಂತನ ಕಡೆಗೆ ಹೋದಂಗಾಗ್ತದೆ. ಮನಸ್ಸು ವಾಣಿ ಇಂದ್ರಿಯಗಳಿಂದ ಅರ್ಜುನ ಮಾಡುವರುವ ಯಾವ ದೇವತೆಯ ಭಜನ ಅವರು ಶರೀರ ಬಿಟ್ಟ ಕ್ಷಣ ಆ ದೇವತೆಯೇ ಆಗುವರು. ಯಾರ್ಯಾರು ಯಾವ್ಯಾವ ಒಂದು ಮನಸ್ಸು ವಾಣಿ ಇಂದ್ರಿಯಗಳಿಂದ ಯಾರು ಯಾವ ದೇವತೆ ಒಂದು ಭಜನೆ ಆರಾಧನೆ ಉಪಾಸನೆ ಮಾಡ್ತಾರೋ ಶರೀರ ಬಿಟ್ಟು ಕೂಡಲೇ ಅವರು ಆ ದೇವತೆಗಳ ಹಿಂದಿಂದ ಹೋಗಿಬಿಡ್ತಾರೆ. ಅಥವಾ ಪಿತೃಗಳ ವೃತ್ತದಿಂದಾಗಿ ಆ ಮಾರ್ಗದಲ್ಲಿ ಚಿತ್ತ ಹರಿಯಲಾಗಿ ಅವರ ಜೀವನ ಕಳೆಯಲಾಗಿ ಪಿತೃತ್ವ ಹೊಂದುವರು. ಅರ್ಥಾತ್ ಯಾರಿಗೆ ಪಿತೃಗಳ ವೃತ್ತ ಮಾಡುವುದರೊಳಗೆ ವಿಶೇಷವಾದ ಆಸಕ್ತಿ ಇರ್ತದನು, ಅರ್ಥಾತ್ ಏನು ಅಂದ್ರೆ ಶ್ರಾದ್ದ ಪಕ್ಷ ಒಂದೊಂದ್ ಕಡೆ ಮಾಡ್ತಾರೆ ನೋಡ್ತೀನಿ, ಎಷ್ಟೇ ಅದಕ್ಕೆ ಮಹತ್ವ ಕೊಟ್ಟು ಮಾಡ್ತಾರೆ ಅಂತಂದ್ರೆ ಆ ಮೂಲಕವಾಗಿ ಅವರು ಅನೇಕ ಪ್ರಕಾರದ ಪಿತೃಗಳನ್ನು ಆರಾಧಿಸ್ತಕ್ಕಂಥವ್ರು ಪಿತೃಲೋಕಕ್ಕೆ ಹೋಗ್ತಾರೆ. ಅಥವಾ ಕ್ಷುದ್ರ ದೇವತಾದಿ ಭೂತ ತಿಳಿದು ಪರ್ವ ದೈವತ ತಂತ್ರ ಮಂತ್ರಗಳಿಂದ ಸತತ ಉಪಾಸಿಸುವರು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಭೂತ ಪ್ರೇತ ಪಿಶಾಚಿ ಇವುಗಳ ಒಂದು ಉಪಾಸನೆ ಏನ್ ಮಾಡ್ತಾರೆ. ಅರ್ಥಾತ್ ಏನು ಅಂದ್ರೆ ಇದ್ರೊಳಗ ಕಾಶಿ ಒಳಗ ಒಬ್ರು ತೈಲಂಗ ಸ್ವಾಮಿಗಳು ಅಂತಿದ್ರು, ಮಹಾರಾಜ ಚರಿತ್ರೆ ಬರ್ತದ ನೋಡ್ರಿ. ತೈಲಂಗ ಸ್ವಾಮಿಗಳು 150 ವರ್ಷದ್ದು ಅವ್ರಿಗೆ. ಆಮೇಲೆ 150 ಕಿಲೋ ವಜ್ರ ಇದ್ರು ಭಾರ, 150 ಕಿಲೋ ಹಿಂಗಿದ್ರೊಳೆ ಅವರು ದೊಡ್ಡ ದೇಹ, 150 ಕಿಲೋ ಇದ್ರು, 150 ವರ್ಷ ಇದ್ರು ದೇಹದಿಂದ. ಲಕ್ಷಣ ವ್ಯಕ್ತಿ ಇದ್ರು ಅವ್ರು, ಬಹಳ ದೊಡ್ಡ ಒಂದು ಏನಾಗಿದ್ರು ಅಂದ್ರೆ ಯೋಗಿಗಳಾಗಿದ್ರು, ದೇವಿ ಉಪಾಸಕರು. ಮೊದಲಿನಿಂದನೂ ದೇವಿಯನ್ನ ತಾಂತ್ರಿಕ ಉಪಾಸನೆ ಮಾಡಿರ್ತಕ್ಕಂಥವ್ರು. ಅವರು ತೆಲುಗು ದೇಶದವರು, ಅನಂತಪುರ ಅಂತ ತಿಳ್ಕೊಂಡು ಊರವ್ರದು. ಅಲ್ಲಿ ಅವ್ರಿಗೆ ಏನಾಯ್ತು ಅಂದ್ರೆ ಅವ್ರ ತಾಯಿ ತೀರ್ಕೊಂಡು ಸಣ್ಣವರಿದ್ದಾಗ ಅಂತಂದ್ರೆ ಸಾಧಾರಣ ಒಂದು 20-22 ವರ್ಷದವರಿದ್ದಾಗ ಅವ್ರ ತಾಯಿ ತೀರ್ಕೊಂಡು ಕೂಡ ಇನ್ನೂ ಇವ್ರು ಮದುವೆ ಆಗಿದ್ದಿಲ್ಲ. ಅವಾಗ ಇವ್ರಿಗೆ ಮನಸ್ಸಿಗೆ ಬಹಳ ದುಃಖ ಆಗಿ ವೈರಾಗಿ ಬಂದೆ. ಏನಾದ್ರೂ ಆಗಿ ವೈರಾಗಿ ಬರ್ಬೇಕು. ವೈರಾಗಿ ಬರ್ಬೇಕು ಅಂದ್ರೆ ಮನಸ್ಸಿಗೆ ಸಾಕು ಅನ್ಸ್ಬೇಕು. ಅಲಂ ಬುದ್ಧಿ ಅಂತ ಸಾಕಪ್ಪ ಇನ್ನು ಪ್ರಪಂಚ ಇನ್ನು ಏನದ, ಸುಮ್ಮನೆ ನಾವು ಸ್ವಲ್ಪ ಭಗವಂತನ ಕಡೆಗೆ ಲಕ್ಷ್ಯ ಕೊಡೋಣ. ನಮ್ಮ ಅನೇಕ ಜನ್ಮಗಳಿಂದಂತೂ ಮಾಡ್ಕೋತ ಬಂದೀವಿ, ಅದೇ ನೆನಪಿನ ಖರೆ. ಈ ಜನ್ಮದಾಗನು ತೇಜ್ ಪಡಾತ ಕಂಟಾಳ ಆದ ಕದೀಚ್ ಏನ್ ನಾಯಿ ಅದ ನಮ್ಗೆ ಬ್ಯಾಸರೇ ಇದ್ರಿ. ಒಟ್ಟ ಮುಂಜಾನೆ ಎದ್ದು ಕೂಡ್ಲೆವ ಇವತ್ತು ಕಾಫಿ ಬಹಳ ಬೆಸ್ಟ್ ಆಗೈತಿ, ಎಷ್ಟು ಕುಡ್ದಿವಿ, ಡ್ರಮ್ ಗಟ್ಟಲೆ ಕುಡ್ದಿವಿ, ಬ್ಯಾರಲ್ ಗಟ್ಟಲೆ. ಅರ್ಥಾತ್ ಏನು ಅಂದ್ರೆ ದಿನ ಒಂದು 3 ಕಪ್ ಹಿಡಿದ್ನು, ದಿವ್ಸಕ್ಕೆ 3 ಕಪ್ ಆದ್ರೆ ತಿಂಗಳಿಗೆ ಎಷ್ಟಾದ್ರು 4 ಮೂಲೆ 12 120 ಕಪ್. 120 ಕಪ್ ಅಂದ್ರೆ ಕನಿಷ್ಠ ಒಂದು 5-6 ಲೀಟರ್ ಆಗ್ತಿದ್ದು. ತಿಂಗಳಿಗೆ 5 ಲೀಟರ್ ಹಿಡೀರಿ, ವರ್ಷಕ್ಕೆ ಎಷ್ಟಾಯ್ತು 60 ಲೀಟರ್. ಈಗ ನಾವು ಎಷ್ಟು 50 ವರ್ಷ ಅಂತ ಹಿಡೀರಿ, ಎಷ್ಟು ಲೀಟರ್ ಕಾಫಿ ಕುಡ್ದೀವಿ ವಿಚಾರ ಮಾಡ್ರಿ. ಎಷ್ಟು 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 ಏನದ ಅವಲಕ್ಕಿ ತಿಂದೀವಿ, ಉಪ್ಪಿಟ್ಟು ತಿಂದೀವಿ, ದೋಸೆ ತಿಂದೀವಿ, ಇಡ್ಲಿ ತಿಂದೀವಿ. ಹಂಗಾರೆ ಮತ್ತೆ ನಮ್ಗೆ ಏನದ ಅಂದ್ರೆ ಫ್ರೆಶ್ ಇರ್ತೀವಿ. ಇವತ್ತು ಇಡ್ಲಿ ಭಾರಿ ಮಸ್ತ್ ಆಗಿದೆ,
ಟ್ರಕ್ ಗಟ್ಟಲೆ ಇಡ್ಲಿ ತಿಂದಿಲ್ಲ, ಗಟ್ಟಲೆ. ಆದ್ರೂ ಮತ್ತೆ ಇವತ್ತೇನಾರ ಬೇಕ, ಇವತ್ತು ಅಗ್ದಿ ಹೇಳಿ ಹೋಗಿ ಜಪ ಮಾಡಿ ಅಂತ ಕೂಡಲೇ ಸಾಕಾಗಿ ಹೋಗಿದೆ ನಮ್ಗೆ. ಅದು ಫ್ರೆಶ್ ಅನ್ಸುದಿಲ್ಲ. ಅದು ಜಪ ಇರದ ನಿನ್ನಿಗಿಂತ ಇವತ್ತು ಮಸ್ತ್ ಆದ್ ನೋಡ್ರಿ ಜಪ. ಇವತ್ತು ಬಹಳ ಮನಸ್ಸಿಗೆ ಸಂತೋಷ ಆಗುವಂಗಾತು. ತೇಜ್ ಪಣಾಚ ಕಂಟಾಳ ಅದೇ ತರದ ಬೇದಾರ ನಮಗ್ ಪ್ರಪಂಚದಲ್ಲಿ ಆಗಂಗಿಲ್ಲ. ಅದರ ತರದ ತಂದು ಪ್ರಪಂಚದಲ್ಲಿ ನಡೀತದ. ಆದ್ರೆ ಈ ನಾಮಸ್ಮರಣೆ ಮಾಡಿದ್ರು ಅದನ್ನ ಎಷ್ಟು ಸಲ ಅನ್ಕೋತ್ ಕೂಡುದ್ರಿ. ಕಡಿಗೆ ಒಂದ್ಸಲ ಅಲ್ಲ ಅಂತ ತಿಳ್ಕೊಂಡು ಸಾಯು ಮುಂದೆ ಅಂತ ಸಾಯು ಮುಂದೆ ಎಲ್ಲಾರು ರಾಮ ಅಂದ ಅಂತಾರ್ರಿ. ಹೆಂಗಂತಾರಂದ್ರೆ ಸಾಯು ಮುಂದೆ ಬಾಯಿ ತಿಂದು ಸಾಯ್ತೀವಿ, ಆಮೇಲೆ ನಾವು ಸತ್ತ ಬಳಕ ಬಾಯಿ ಜೋಡಿಸ್ತಾರ ನಮ್ಮ ಆಗಿಬಿಡ್ತೇವೆ. ರಾಮ ಬಾಯಿ ತಿಂದು ಸಾಯ್ತೀವಿ, ಆಮೇಲೆ ಸತ್ತ ಬಳಕ ಅದನ್ನ ಒತ್ತೀವಿ. ಹಿಂಗ್ ಮಾಡಿದ ಕೂಡ ಆಗಿರ್ತದ. ರಾಮ ಅಂದಂಗ ಒಬ್ರು ಸಂಸ್ಕೃತ ಇದು ವ್ಯಾಕರಣ ಪಂಡಿತರಿದ್ರು. ಅವ್ರಿಗೆ ಏನಂತಿದ್ರು ಅರ್ಥಾತ್ ಏನು ವ್ಯಾಕರಣ ಪಂಡಿತರು ಅವ್ರು ಪಾಪ ಅವ್ರ ಕುಟುಂಬದವರು, ಅವ್ರ ಸ್ವಜನರು ಒಂದು ಸಲ ಒಂದು ರಾಮ ಅಂದ್ರಿ ಏನ್ ತೆರಿಗೆ ಮರುಗಿ ಅಯ್ಯೋ ವ್ಯಾಕರಣ ಸೂತ್ರ ಇಂಥವು ಬರೀ ಏನು ಅಂತಂದ್ರ ಇಂಥ ಸೂತ್ರ. ಅದು ಶುಷ್ಕ ಅಂದ್ರೆ ಶುಷ್ಕ ವ್ಯಾಕರಣ ಸಂಸ್ಕೃತದಲ್ಲೇ. ಅದನ್ನ ಇಕೋ ರಚೀಕ ಸ್ಥಾನೇ ಏನ್ ಪ್ರತ್ಯಯ ತಿಳ್ಕೊಂಡು ಅನ್ಕೋ ಕೂತಿರ್ತಿದ್ರು. ಅನ್ಕೊಳ್ಳಿ ಒಮ್ಮೆಲೆ ರಾಮ ಒಂದ್ 2 ಮಾಡಿ ಜಪ ಮಾಡಿ ಸಾಯಿಬು ನಂದ ಅಂತಕ್ಕೂ ಎಲ್ಲಾರು ಕೂಡಲೇ ನಾನು ಸಾಯಿಬು ಅಂತೀನಂತೆ ಅಂದ್ರು ಕೂಡ ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಿಲ್ಲ. ಅಗ್ನಿ ಸಾಯಿಬು ಮುಂದೆ ಅವ್ರು ಏನಂದ್ರು ಅಂದ್ರ ಅಗ್ನಿ ಕೊನೆಗೆ ಅವ್ರು ಒಳ್ಳೆ ಶನಿದ್ರ ಮತ್ತ ತಯಾರಿ ಮಾಡ್ಕೊಂಡ ಕೂತಿದ್ರು. ಅವ್ರು ಸಾಯಿಬು ಮುಂದೆ ಅವ್ರು ರಾಮ ಅನ್ಸಾಕ್ ಬಿಟ್ರು. ರಾಮ ಅಂದ್ರೆ ಏನು ಅಂದ್ರ ರಾಮ ರಾಮೋ ರಾಮ ರಾಮ ಅಂದ್ರ ಒಂದ್ ರಾಮ, ರಾಮು ಅಂದ್ರ 2 ರಾಮ, ರಾಮ ಅಂದ್ರ ಬಹುವಚನ ಬೇಕಾದಷ್ಟು ರಾಮ. ತೇರಾಕ್ ಹೋಗಿ ಯಾರಿಗೆ ಹೋಗೋದು. ಅದರ ವ್ಯಾಕರಣ ಪಂಡಿತ ಭಗವಂತನು ಕಪಿಗೆ ಹಾಕೇ ಬಿಟ್ಟು ಹಿಂಗ ಬರೇ ನಾವು ಹಿಂಗ ಏನ್ ಮಾಡ್ತೀವಿ ಅಂದ್ರೆ ಇಟ್ಕೊಂಡ ಯಾಕೆ ಹೇಳಿಕಂತೀವಿ. ಅದೇ ತರದ್ ನಮ್ಗೇನಿಲ್ಲ ಅಂದ್ರೆ ಬೇಜಾರಿಲ್ಲ. ಪ್ರಪಂಚದಲ್ಲಿ ಏನಾದ್ರು ಭಗವಂತನ ಪೂಜೆ ಪುನಸ್ಕಾರ ಮತ್ತು ಏನಾದ್ರು ಮಾಡಬೇಕು ಅಂದ ಕೂಡ ಬೇಜಾರಾಗ್ತದೆ. ಆದ್ರೂ ಸಹಿತ ಆದ್ರಿಂದ ಏನಂತಾರ ತೈಲಂಗ ಸ್ವಾಮಿಯವ್ರದ್ದು ಏನಾಯ್ತು ಅಂದ್ರೆ 20ನೇ ವರ್ಷಕ್ಕೆ ಅವ್ರ ತಾಯಿ ತೀರ್ಕೊಂಡು ಕೂಡ ವೈರಾಗ್ಯ ಬಂತು. ವೈರಾಗ್ಯ ಬಂದ ಕೂಡ ಅವ್ರು ಏನ್ ಮಾಡ್ತಾವ ಹೋಗಿ ಸ್ಮಶಾನದಾಗಿದ್ರು. ಸ್ಮಶಾನದಾಗಿದ್ದು ಅಕ್ಷರಶಃ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಅನ್ನ ಮಾಡ್ಕೊಂಡು ಊಟ ಮಾಡ್ತಿದ್ರು ತಲಿ ಬುರುಡಿ ಒಳಗ. ಆಮೇಲೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಅವು ಇದು ಇರ್ತಾವ ಏನು ಅಂತಂದ್ರ ಎಷ್ಟು ತಲಿ ಬುರುಡಿದು ಪೀಠ ಆಸನ ತಯಾರು ಮಾಡ್ಕೋಬೇಕು ಅಂತ ಇರ್ತದೆ. ಸಪ್ತ ತಲಿ ಅಂದ್ರೆ ಏನು ಅಂದ್ರೆ ಘಟ ಅಂದ್ರೆ 7 ತಲಿ ಬುರುಡಿ ಬುಡುಕೆಟ್ಟು ಅದ್ರ ಮ್ಯಾಲೆಲ್ಲ ಹಿಂಗ್ ಮಣ್ಣು ಹಾಕಿ ಅದ್ರ ಮ್ಯಾಲ ಕೂತು ಜಪ ಮಾಡ್ತಾರೆ. ಅದೇ ರೀತಿಯ ಸ್ಮಶಾನದಲ್ಲಿ ಇರ್ತಾರೆ. ಒಂದು ತಲಿ ಬುರುಡಿ ಒಳಗನ ಅದನ್ನ ಒಲಿ ಮೇಲೆ ಇಟ್ಟು ತಲಿ ಬುರುಡಿ ಒಳಗ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಏನ್ ಬೇಕು ಅದನ್ನ ಇದು ಮಾಡ್ಕೊಂಡು ತಿನ್ನೋದು ಕುಡಿದು ಮಾಡ್ತಿರ್ತಾರೆ. ಹಿಂಗ ಅವರು 15 ವರ್ಷ ಸ್ಮಶಾನದಲ್ಲಿದ್ದು ಸಾಧನೆ ಮಾಡಿ 15-20 ವರ್ಷ ತಮ್ಮ ವಯಸ್ಸಿನ 40ನೇ ವರ್ಷ ಅವರು ಊರು ಬಿಟ್ಟು ಬಂದ್ರು. ಆಮೇಲೆ ಎಲ್ಲಾ ಕಡೆಗೂ ಸಾಕ್ಷಾತ್ಕಾರ ಆದವರಿಗೆ ಬಹಳ ವಿಲಕ್ಷಣ ಅವಸ್ಥಾದಲ್ಲಿದ್ದರು ಅವರು. ಕೊನೆಗೆ ಅಲ್ಲಿ ಕಾಶಿಗೆ ಬಂದ್ರು. ಕಾಶಿಗೆ ಒಳಗನ ಸುಮಾರು ಒಂದು 100 ವರ್ಷ ಇದ್ರು. 150ನೇ ವರ್ಷಕ್ಕೆ ಕಾಶಿಗೆ ಬಂದವರು ಕಾಶಿಗೆ ಒಳಗೆ ಒಂದು 100 ಬತ್ತೇ ಇರ್ತಿದ್ರು. ಯಾವ ನಗ್ನ ಅವಸ್ಥಾದಲ್ಲಿ ಇರ್ತಿದ್ರು. ದೊಡ್ಡ ಇದು ಇರ್ತಿದ್ರು. ಅರ್ಥಾತ್ ಏನು ಅಂದ್ರೆ ಅವರು ವಿಲಕ್ಷಣ ಹೊಂದಿದ್ರು. ಒಂದ್ಸಲ ಏನಾಯ್ತು ಅಂದ್ರೆ ಒಬ್ಬ ರಾಜ ಅವನು ಇವ್ರದ್ದು ಅವಸ್ಥೆ ಹೆಂಗಿತ್ತು ಅಂದ್ರೆ ಹಿಂಗ ನೀರಿನ ಮ್ಯಾಲ ಗಂಗಾ ನದಿ ಒಳಗೆ ಹಿಂಗ್ ಡಬ್ ಬಿದ್ರು ಅಂದ್ರೆ ತಿಂಗಳಾನಗಟ್ಲೆ ಬಿದ್ದಿರ್ತಿದ್ರು. ಆ ಗಂಗಾ ನದಿ ಮ್ಯಾಗ ಹಿಂಗ್ ಬಿದ್ಕೊಂಡಿದ್ರು ಅಂತಂದ್ರ ತಿಂಗಳಾನಗಟ್ಲೆ ಹಂಗ ಬಿದ್ಕೊಂಡಿರ್ಬೇಕು. ಒಂದ್ ದಿವ್ಸ ಅವ್ರು ಹಂಗ ಬಿದ್ಕೊಂಡಿದ್ರು. ಒಬ್ಬ ರಾಜ ನಾವು ನೌಕಾ ವಿಹಾರ ಮಾಡ್ಲಿಕ್ಕೆ ಬಂದಿದ್ದ. ಅವ್ರು ನಾವೇನದ ಇವ್ರಿಗೆ ಬಡ್ಕೋತ ಹೋದ್ಕೊಳ್ಳಿ ಇವರಿಗೆ ಸಮಾಧಿ ಅವಸ್ಥಾನಲ್ಲೇ ಇರ್ತಿದ್ರು. ಅವಾಗ ಅವರು ಒಮ್ಮೆಲೆ ಎದ್ದವ್ರು ಅವ್ರು ನಾವನ್ಯಾಗ ಹೋಗಿ ಕೂತ್ರು. ಅವ್ನು ಭಯಂಕರ ಸಿಟ್ಟು ಬಂತು. ಇವಂತ ಸಾಧು
ನಾವನೇ ಬಂದು ಬಿಟ್ಲ ಅಂತ ತಿಳ್ಕೊಂಡು ಅಂದ ಕೂಡಲೇ ಅವ್ರು ಏನ್ ಮಾಡಿದ್ರು ಫಸ್ಟ್ ಅಂತ ಅವ್ನು ಖಡ್ಗ ತೆಗೆದ್ರು. ಖಡ್ಗ ತೆಗೆದು ಅದನ್ನೇನ್ ಮಾಡಿ ಗಂಗಾದ ಹೋಗೋದು ಬಿಟ್ರು. ಆ ಖಡ್ಗ ಎಂಥದ್ದಿತ್ತು ಅಂದ್ರೆ ಅವನಿಗೆ ಅರ್ಥಾತ್ ವೈಸ್ರಾಯ ಆ ಖಡ್ಗ ಕೊಟ್ಟಿದ್ದ. ಅದಕ್ಕೆ ಬಂಗಾರ ಹಿಡಿತಿತ್ತು ಅದಕ್ಕೆ ಹಿಂದೆ. ಆ ಖಡ್ಗದ ನಾವು ಭಯಂಕರ ಬಹಳ ಅಭಿಮಾನ ಅವನಿಗೆ. ಅವನು ಭಯಂಕರ ಸಿಟ್ಟಿಗೆದ್ದು ಇವ್ನು ಅರೆಸ್ಟ್ ಮಾಡಿ ಭಂಗ್ ಮಾಡಿ ಹಿಂಗ್ ಮಾಡಿ ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಅವ್ನ ಪಾಪ ಹಗ್ಗ ಕಟ್ಟಿ ದಂಡಿಗೆ ತಗೊಂಡು ಬಂದ ಕೂಡಲೇ ಅವ್ರೇನ್ ಮಾಡಿದ್ರು ಅಂದ್ರ ಆ ಹಗ್ಗ ಹರ್ಕೊಂಡವ್ರೆ ಟಣ್ಣಂತ ಗಂಗಾ ನದಿಯೊಳಗೆ ಹಾರಿದ್ರು. ಹಾರಿ ಬರೋ ಮುಂದೆ ಒಂದಿಷ್ಟು ಖಡ್ಗ ಹಿಡ್ಕೊಂಡ್ ಬಂದ್ರು. ಓದಿರೋದ್ರಿಂದ ಯಾವ್ದು ಅಂತ ಹೋಗಿದ್ವಿ. ಅರ್ಥಾತ್ ಏನಂದ್ರೆ ಇಂಥ ವಿಲಕ್ಷಣ ಅವಸ್ಥೆ ಆಯ್ತು ಅವ್ರು. ಒಂದ್ ದಿವಸ ಅವ್ರು ಹಿಂಗ ಒಂದ್ ಗದ್ದಿ ಆ ಕಾಶಿ ಒಳಗೆ ಹೆಂಗ ಬಂದ್ರ ಗದ್ದಿ ಸಂಧಿ ಓಣಿ ಇತ್ಲಾಗ ಕೈ ಹಿಂಗ್ ಮುಟ್ಟುವಂತ ಸಂಧಿ ಓಣಿ ಮ್ಯಾಗ 3ನೇ 4ನೇ ಅಂತಸ್ತಾಗಿನ ಹೆಣ್ಮಕ್ಳು ಏನ್ ಮಾಡ್ತಾರ, ಅತ್ಲಾಗಿನ ಹೆಣ್ಮಕ್ಳು ಇತ್ಲಾಗಿನ ಹೆಣ್ಮಕ್ಳು ಏನಾದ್ರು ಕೊಡು ತಗೊಳ್ ಮಾಡ್ಬೇಕಾದ್ರೆ ಹಿಂಗ್ ಕೈ ಹಾಕಿ ಕೊಡು ತಗೊಳ್ ಮಾಡ್ತಾರ. ಇಷ್ಟು ಅಗದಿ ಸಂಧಿ ಓಣೆವು. ಒಂದ್ ದಿವಸ ಇವ್ರು ಹೊಂಟಿದ್ರು, ಬತ್ಲೆ ಹೊಂಟಾಗ ಎದುರಿನ ಒಬ್ಬಾಕಿ ಹೆಣ್ಮಗಳು ವಿಶ್ವನಾಥನ ಪೂಜಾ ಮಾಡ್ಲಿಕ್ಕೆ ಹೊಂಟಿದ್ರು. ಅವಾಗ ಇವ್ರು ನೋಡಿ ಆಕಿ ಹೆಂಗ್ ಬೇಕ್ ಹಂಗ್ ಬೈದ್ರು. ಇಂಥ ಬರೀ ಹಿಂಗ್ ಊರಾಗ ಯಾಕಿರ್ಬೇಕು, ಅಸಹ್ಯ ಅದ, ನಮಗೆಲ್ಲ ಅಪಶಕಿನ ಆದಂಗ ಆಗ್ತದೆ, ಹಿಂಗೆಲ್ಲ ಅಸಹ್ಯ ಮುಂದೆ ಬಂದ್ಬಿಟ್ರಿ ಅಂತ ಹಂಗ ಹಿಂಗ ಅಂತ ಕೂತ್ಕೊಂಡು ಅವ್ರು ಸುಮ್ಮನೆ ನಕ್ಕೋತ್ ಹೋಗ್ಬಿಟ್ರು. ಆಮೇಲೆ ಆಕಿ ಹೋಗಿ ವಿಶ್ವನಾಥನ ಪೂಜೆ ಮಾಡಿದ್ದೆಲ್ಲ ಆಯ್ತು. ಆಮೇಲೆ ಆಕಿಗೆ ದೃಷ್ಟಾಂತ ಅವಾಗ ಏನಾಯ್ತು ಅಂದ್ರ, ನೀನು ಸಚಲ ವಿಶ್ವನಾಥನನ್ನ ಬಿಟ್ಟು ಈ ಅರ್ಥಾತ್ ಏನು ಅಂದ್ರೆ ಜಡ ವಿಶ್ವನಾಥನ ಪೂಜೆ ಮಾಡ್ಲಿಕ್ಕೆ ಬಂದಿದ್ದಿ, ನನಗೆ ಏನ್ ಕಬಲದ ಇಲ್ಲೋ ಅಂತ. ಅರ್ಥಾತ್ ನೀನು ಎಲ್ಲಿವರೆಗೂ ಅವು ಸಚಲ ಅಂದ್ರ ಅಡ್ಡಾಡೋ ವಿಶ್ವನಾಥನನ್ನು ಬಿಟ್ಟು ನಾನು ಒಂದ್ ಕಡೆ ಕುಕ್ಕರ್ಶೋ ವಿಶ್ವನಾಥನನ್ನು ನೀನು ಪೂಜೆ ಮಾಡ್ಲಿಕ್ಕೆ ಬಂದಿದ್ದಿಲ್ಲ. ನೀನ್ ಎಲ್ಲಿವರೆಗೂ ಆ ವಿಶ್ವನಾಥನನ್ನು ಸಂತುಷ್ಟಗೊಳಿಸಂಗಿಲ್ಲೋ ಅಲ್ಲಿವರೆಗೂ ನಾನು ಸಂತುಷ್ಟ ಆಗಂಗಿಲ್ಲ. ಮತ್ತ ಮರುದಿವಸ ಎಲ್ಲ ಪೂಜಾ ಸಾಹಿತ್ಯ ತಿಳ್ಕೊಂಡು ತಪ್ಪಾತು ಕ್ಷಮಾ ಮಾಡಿ ಅಂತ ತಿಳ್ಕೊಂಡು ಹೇಳಿ ಅವ್ರನ್ನ ಪೂಜೆ ಮಾಡಿದ್ದು. ಅರ್ಥಾತ್ ಅವ್ರ ಪಾದ ಪೂಜೆ ಎಲ್ಲ ಮಾಡಿ ಬಂದಕಿ ಆಮೇಲೆ ಅವ್ರಿಗೆ ಅನನ್ಯ ಭಕ್ತರಾಗಿ ನಾ ಯಾಕೆ ಹೇಳಿಕತ್ತೀನಿ ಅಂದ್ರ ಅಂಥ ವಿಲಕ್ಷಣ ಒಂದು ಅವಸ್ಥಾನದಲ್ಲಿರ್ತಕ್ಕಂಥವ್ರು. ಆದ್ರೆ ಅವ್ರ ಉಪಾಸನೆ ಏನಿತ್ತು ಅಂದ್ರೆ ದೇವಿ ಉಪಾಸನೆ. ಇವತ್ತಿಗೂ ಅಲ್ಲಿ ಅವ್ರದ್ದು ಸಮಾಧಿ ಇದ್ದಲ್ಲಿ ದೇವಿ ಮೂರ್ತಿನ ಅವನೊಂದ್ಸಲ ಒಂದು ಗಂಗಾ ನದಿ ಒಳಗೆ ಮುಳುಗ್ ಹಾಕಿ ಒಂದು ಶಿವಲಿಂಗ ತಗೊಂಡ್ಬಂದ. ಅದ್ ಎಷ್ಟು ದೊಡ್ಡ ಶಿವಲಿಂಗ ಅಂದ್ರೆ ಇಷ್ಟು ದೊಡ್ಡ ಶಿವಲಿಂಗ ಅದ. ಅದನ್ನ ಗಂಗಾ ನದಿ ಒಳಗೆ ಮುಳುಗ್ ಹಾಕಿ ಎತ್ತಿಕೊಂಡು ಬಂದಾರ, ಆತ್ಮಲ್ಲಿ ಸ್ಥಾಪನೆ ಮಾಡಿದ. ಅರ್ಥಾತ್ ಏನು ಅಂದ್ರೆ ಅವ್ರಲ್ಲಿ ಸಮಾಧಿ ಅದ, ಅಲ್ಲಿ ಅವ್ರ ಸಮಾಧಿ ಅವ್ರ ಮೂರ್ತಿ ಅದ, ಅಲ್ಲಿ ಮೂರ್ತಿ ಮುಂದೆ ಏನದ ದೇವಿ ಅದ, ದೇವಿ ಉಪಾಸನೆ ಮಾಡ್ತಿದ್ರು. ಹೆಂಗೇನು ಅಂದ್ರ ಈ ರೀತಿಯಾಗಿ ಏನು ಅಂತಂದ್ರ, ಅಥವಾ ಕ್ಷುದ್ರ ದೇವತಾದಿ ಭೂತ ತಿಳಿದು ಪರಮ ದೈವತ ತಂತ್ರ ಮಂತ್ರಗಳಿಂದ ಸತತ ಉಪಾಸಿಸುವರು. ಮಹಾರಾಜರಲ್ಲಿ ಹೋದಾಗ ಮಹಾರಾಜರು ಬಹಳ ಸಣ್ಣವ್ರು, 13 ವರ್ಷ ಅವಾಗ ಮಹಾರಾಜರಿಗೆ. ಅವಾಗ ಅವ್ರ ತೈಲಂಗ ಸ್ವಾಮಿಗಳು ಮಹಾರಾಜರ ಬಹಳ ಪ್ರೀತಿ ತೋರಿಸ್ತಿದ್ರು, ಮಹಾರಾಜರ ಬಗ್ಗೆ ಬಹಳ ಕಳ್ಕಳಿ ಇರ್ತಿದ್ರು. ಇವ್ರು ಒಂದ್ ದಿವಸ ಏನಿಲ್ಲ ಗಂಗಾ ದಂಡಿನ ಮುಸುಕಿನಾಗ ಮಲ್ಕೊಂಡಿದ್ರು. ಅವಾಗ ಮಹಾರಾಜರು ನೋಡಿ ಇವ್ರನ್ನ ಹೊತ್ಕೊಂಡು ಬಂದು ಒಂದು ಕೋಲ್ಯಾಗ ಕೂಡಿಸಿ ಅರ್ಥಾತ್ ಏನು ಕೂಡಿಸಿದ್ರು. ಮತ್ತೆ ತಿರುಗಿ ಅವರು ಸಹಜ ಮಹಾರಾಜ ಗಂಗಾ ನದಿ ಕಡೆ ಹೋಗಿ ನೋಡಿದಾಗ ಮತ್ತೆ ಅಲ್ಲಿ ಮುಸುಕಿನಾಗ ಬಿದ್ಕೊಂಡು, ಅದ್ರಲ್ಲಿ ನಾನು ಬಾಗಿಲ ತೆಗೆದಿಟ್ಟು ಬಂದಿದ್ದೆ, ಅದಕ್ಕೆ ಬಂದು ಮಲ್ಕೊಂಡು ಮತ್ತೊಂದ್ಸಲ ಹೊತ್ಕೊಂಡು ಹೋಗಿ ಆ ಬಾಗಿಲಕ್ಕೆ ಚಿಲಕ ಹಾಕಿದ್ರೆ ಮತ್ತೆ ನೋಡಿದ್ರೆ ಮತ್ತೆ ಅಲ್ಲೇ ಬಂದಿದ್ದೆ. ಇಂಥ ವಿಲಕ್ಷಣ ಅವಸ್ಥಾದಲ್ಲಿದ್ರು. ಕಳೆದೊಡನೆ ದೇಹದ ಪರದೆಯನ್ನು ಹೊಂದಿರುವರು ಭೂತತ್ವವನ್ನು ಹೀಗೆ ಸಂಕಲ್ಪವಶರಾಗಿ ಕರ್ಮ ಫಲವನ್ನು ಪಡೆಯುವರು. ಕಳೆದೊಡನೆ ದೇಹದ ಪರದೆಯನ್ನು, ಈ ದೇಹದ ಪರದೆ ಬಿಚ್ಚಿದ ಕೂಡಲೇ ಅಂದ್ರೆ ಸತ್ತ ಕೂಡಲೇ, ಹೊಂದಿರುವರು ಭೂತತ್ವವನ್ನು ಹೀಗೆ ಸಂಕಲ್ಪವಶರಾಗಿ ಕರ್ಮ ಫಲವನ್ನು ಪಡೆಯುವರು. ಈ ರೀತಿಯಾಗಿ ಅರ್ಥಾತ್ ಅವ್ರ ಸಂಕಲ್ಪಕ್ಕೆ ಅನುಸಾರವಾಗಿ, ಅವರ ಅಪೇಕ್ಷೆಗೆ ಅನುಸಾರವಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕರ್ಮ ಫಲವನ್ನು ಪಡೀತಾರೆ. ಆದರೆ ಕಣ್ಣಿಂದ ನೋಡುವರು ನನ್ನನ್ನು, ಕಿವಿಯಿಂದ ಕೇಳುವರು ನನ್ನನ್ನು, ಮನದಿಂದ ಭಾವಿಸುವರು ನನ್ನನ್ನು, ವಾಣಿಯಿಂದ ವರ್ಣಿಸುವರು. ಅರ್ಥಾತ್ ಯಾವ್ದ್ರ ವಾಸ್ತವಿಕವಾಗಿ ಅವ್ರ ಕಣ್ಣಿಂದ ನೋಡಿದ್ದೆಲ್ಲ ನಾನೇ ಇರ್ತೀನಿ. ಅರ್ಥಾತ್ ಏನು ಅಂತಂದ್ರೆ ಅವ್ರು ಕಿವಿಯಿಂದ ಕೇಳಿದ್ದೆಲ್ಲ ನಾನೇ ಇರ್ತೀನಿ, ಮನದಿಂದ ಭಾವಿಸಿದ್ದೆಲ್ಲ ನಾನೇ ಇರ್ತೀನಿ, ವಾಣಿಯಿಂದ ವರ್ಣನೆ ಮಾಡಿದ್ದೆಲ್ಲ ನಾನೇ ಇರ್ತೀನಿ. ಸರ್ವಾಂಗದಿಂದ ಸರ್ವ ಕಡೆಗೆ ನಮಸ್ಕರಿಸುವರು ನನಗೆ, ಮಾಡುವರೆಲ್ಲ ನನ್ನ ಸಲುವಾಗಿ. ದಾನ ಪುಣ್ಯಾದಿ ಅವ್ರು ಯಾವುದೇ ಪ್ರಕಾರವಾಗಿ ಯಾವುದೇ ದೇವತೆಗಳನ್ನು ಮಾಡಲಿ, ಯಾವುದೇ ಭೂತ ಪಿಶಾಚಿಗಳನ್ನು ಮಾಡಲಿ, ಏನ್ ಮಾಡಿದ್ರು ಅವ್ರು ಮಾಡೋದೆಲ್ಲ ಏನದನೋ ನನ್ನ ಸಲುವಾಗಿ ಅನ್ನುವಂತ ಒಂದು ವಿಚಾರಗಳನ್ನು ನೀನು ಹೇಳಿಕತ್ತಾರು. ಈ ಶ್ಲೋಕದಲ್ಲಿ ಇನ್ನೂ ಬಹಳಷ್ಟು ಓವಿಗಳವೆ,
ಅವುಗಳನ್ನು ನಾವು ಕ್ರಮವಾಗಿ ನಾಳಿನಿಂದ ಶ್ರವಣ ಮಾಡೋಣ ಅಂತ ತಿಳ್ಕೊಂಡು ಹೇಳಿ, ಈಗ ಅರ್ಥಾತ್ ಏನು ಅಂದ್ರೆ ಆ ಮಹಾತ್ಮರು ಯಾವ ಒಂದು ದಿವ್ಯವಾಗಿರ್ತಕ್ಕಂಥ ಅರ್ಥಾತ್ ಏನು ಅಂದ್ರೆ ಆ ವಿಶ್ವಾತ್ಮಕ ದೇವನಿಗೆ ಪ್ರಾರ್ಥನಾ ಮಾಡಿದಾರೋ ಅದನ್ನ ನಾವು ಇವತ್ತೇನ್ ಮಾಡೋಣ ಅಂದ್ರೆ ಶ್ರವಣ ಮಾಡೋಣ. ಈಗ ಈ ವಿಶ್ವಾತ್ಮಕ ದೇವನನ್ನು ಈ ವಾಕ್ಯಜ್ಞದಿಂದ ಘೋಷಿಸುವೆನು, ಸಂತುಷ್ಟನಾಗಿ ಕೊಡಬೇಕಿದನ್ನು. ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರರಲ್ಲಿ ಪ್ರೇಮ ಬೆಳೆಯಲಿ, ಜೀವಭಾವದಿಂದ ದೂರವಾಗಲಿ ಪಾಪದಿಮಿರ, ವಿಶ್ವಕಾಣಲಿ ಸ್ವಧರ್ಮ ಭಾಸ್ಕರ, ಪಡೆಯಲಿ ಪ್ರಾಣಿ ಮಾತ್ರ ಬಯಸಿದ್ದಲ್ಲ, ವರ್ಷಿಸುತ್ತ ಸಕಲ ಮಂಗಲ ಸಂತ ಸಮೂಹ ಈಶ್ವರಿಷ್ಠೆಯುಳ್ಳ ಭೂಮಂಡಲದಿ ಸದಾಕಾಲ ಭೆಟ್ಟಿಯಾಗಲಿ ಜನರಿಗೆ. ಸಕಲ ಕಲ್ಪತರುಗಳ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು ಅಮೃತದ ಚಂದ್ರರಾಗಿದ್ದು ಅನಾಂಚನ, ಸೂರ್ಯರಾಗಿದ್ದು ತಾಪಹೀನ, ಸದಾ ಸರ್ವರಿಗೂ ಸಜ್ಜನ ಸುರರಾಗಿರಲಿ. ಹೆಚ್ಚೇನು ಸರ್ವರುವಾಗಿ ಸೃಷ್ಟಿಗಳು, ಸಂಪೂರ್ಣ ಮೂರು ಲೋಕಗಳು, ಭಜಿಸಲಿ ಯಾವಾಗಲೂ ಆದಿಪುರುಷನನ್ನು. ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನಂದನು ಪಡೆದು ಪ್ರಸಾದದಾನವನ್ನು, ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ರಘುವೀರ ಸಮರ್ಥ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ದಿವ್ಯ ಚರಣಾದ ಮಂದಿರಗಳಲ್ಲಿ ನಾವು ಅನನ್ಯವಾಗಿ ಪ್ರಾರ್ಥಿಸುವುದೇನೆಂದರೆ ಮಹಾರಾಜರು ನಿಮಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನೆಲ್ಲ ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣದ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ